ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ₹1 ಕೂಡ ಬಂಡವಾಳ ಹಾಕದೆ ಮನೆಯಲ್ಲೇ ಕೂತು ಮಾಡುವ 10 ಕೆಲಸಗಳು ಯಾವುದು ಅಂತ ಹೇಳ್ತೇನೆ. ಇದು ಗೃಹಿಣಿಯರು ಮತ್ತು ಸ್ಟೂಡೆಂಟ್ಗಳು ಯಾರು ಬೇಕಾದರೆ ಮಾಡ್ಬೋದು. ನೋಡಿ, ನೀವು ಹೊರಗಡೆ ಹೋಗಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಬೇರೆಯವರ ಹತ್ರ ಬಾಯಿಗೆ ಬಂದ ಹಾಗೆ ಉಗಿಸಿಕೊಳ್ಳುವುದು ಕೂಡ ಬೇಡ. ಅಂದರೆ ನಾವು ಬೇರೆಯವರ ಹತ್ರ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಏನಾದರೂ ಒಂದು ಮಾತಾಡ್ತಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ವಂತ ಸಂಪಾದನೆ ₹1 ಕೂಡ ಹಾಕದೆ ಉಂಟಲ್ಲ, ಪ್ರತಿ ತಿಂಗಳು 30,000 ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಹೆಣ್ಣು ಮಕ್ಕಳು ಉಂಟಲ್ಲ, ಬರೀ ಖರ್ಚು ಮಾಡೋದು ಮಾತ್ರ ಕಲಿಯುವುದಲ್ಲ, ಉಳಿತಾಯ ಮಾಡುವುದನ್ನು ಕೂಡ ಕಲಿಬೇಕು. ಯಾಕಂತ ಹೇಳಿದ್ರೆ ಮುಂದೆ ನಿಮಗೆ ಕಷ್ಟಕ್ಕೆ ಬರುವುದುಂಟಲ್ಲ, ನೀವು ಸಂಪಾದನೆ ಮಾಡಿದ ಹಣ ಮಾತ್ರ. ಅದನ್ನು ಬಿಟ್ಟು ಉಂಟಲ್ಲ, ನಿಮಗೆ ಯಾವ ಸಂಬಂಧಿಕರು ಬರುವುದಿಲ್ಲ, ಯಾರು ಕೂಡ ಬರುವುದಿಲ್ಲ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಪ್ರತಿ ಒಂದಕ್ಕೂ ಕೂಡ, ಪ್ರತಿ ಯಾವುದೇ ಐಟಮ್ ತಗೊಳ್ಬೇಕಾದ್ರೂ ಕೂಡ ₹1 ನೀವು ಕೈ ಚಾಚಿ ತಗೊಳ್ತಾ ಇದ್ರೆ ಗಂಡನ ಬಳಿಯಲ್ಲಿ, ಇವತ್ತಿಂದ ಇದನ್ನು ಬಿಟ್ಟು ಬಿಡಿ ಆಯ್ತಾ. ನೀವು ಇನ್ನು ಕೈ ಚಾಚುವ ಅಗತ್ಯವೇ ಇಲ್ಲ. ನಿಮ್ಮ ಮೇಲೆ ನಿಮಗೆ ಭರವಸೆ ಇದ್ರೆ ಉಂಟಲ್ಲ, ಅಂದರೆ ನೀವು ಸಂಪಾದನೆ ಮಾಡ್ತೇನೆ, ನಾನು ಖಂಡಿತ ಸಂಪಾದನೆ ಮಾಡ್ತೇನೆ, ನಾನೇ ನನ್ನ ಗಂಡನಿಗೆ ಸಾಲ ಕೊಡ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಉಂಟಲ್ಲ, ಖಂಡಿತ ನಿಮಗೆ ಎಜುಕೇಷನ್ ಕೂಡ ಬೇಕಂತ ಇಲ್ಲ. ನೀವು ಇಷ್ಟು ಓದಬೇಕು ಅಷ್ಟು ಓದಬೇಕು ಅಂತ ಹೇಳ್ಕೊಂಡು ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಕೆಲಸಗಳನ್ನು ನಾನು ಇವತ್ತು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ, ನೀವು ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಅಲ್ವಾ, ಅದಕ್ಕಿಂತ ಮುಂಚೆ ನಿಮಗೆ ಹೇಳಬೇಕು ಏನಂತ ಹೇಳಿದರೆ, ನೀವು ಸಂಪಾದನೆ ಮಾಡಿದ ಹಣವನ್ನು ಯಾವ ಕಾರಣಕ್ಕೂ ಕೂಡ ಹಾಳು ಮಾಡಲಿಕ್ಕೆ ಹೋಗಬೇಡಿ, ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ವೇಸ್ಟ್ ಮಾಡೋದಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ಇವಾಗ ನಾನು ಸಂಪಾದನೆ ಮಾಡ್ತಾ ಇದ್ದೇನೆ, ನನಗೆ ಇಷ್ಟು ಹಣ ಬರುತ್ತೆ ಅಂತ ಹೇಳ್ಕೊಂಡು ಬಾಯಿಗೆ ಬಂದ ವಸ್ತುಗಳನ್ನು ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಒಂದು ರಾಶಿ ಚಪ್ಪಲಿಯನ್ನು ತಗೊಳ್ಳೋದು, ಬ್ಯಾಗ್ ತಗೊಳ್ಳೋದು, ಪಾರ್ಲರ್ಗಳಿಗೆ ದುಡ್ಡು ಹಾಕುವುದು ಆಯಿತಾ. ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಕಷ್ಟಪಟ್ಟು ಬೆವರು ಸುರಿಸಿದ ಹಣ ಆಯಿತಾ, ಅಂದರೆ ಕಷ್ಟಪಡಲೇಬೇಕಲ್ವ, ಸ್ವಲ್ಪ ಆದರೂ ಕಷ್ಟಪಡಬೇಕು, ಇಲ್ಲದಿದ್ರೆ ಹಣ ಬರುವುದಿಲ್ಲ ಯಾರಿಗೂ ಕೂಡ. ಮನೆಯಲ್ಲಿ ಕೂತು ಕೆಲಸ ಮಾಡಿದ್ರು ಕೂಡ ಕಷ್ಟಪಡಬೇಕು, ಹೊರಗಡೆ ಕೂತ್ಕೊಂಡು ಹೋದ್ರು ಕೂಡ ಕಷ್ಟಪಡಬೇಕಲ್ಲ. ನೀವು ಕಷ್ಟಪಟ್ಟ ಹಣ ಒಳ್ಳೆಯದಕ್ಕೆ ಬಳಸಿ ಆಯಿತಾ. ಒಂದು ಒಡವೆ ತಗೊಳ್ಲಿಕ್ಕಾಗಲಿ, ಅಥವಾ ಮಕ್ಕಳ ಎಜುಕೇಷನ್ಗಾಗಲಿ, ಅಥವಾ ನಿಮಗೆ ಒಂದು ಜಾಗ ತಗೊಳ್ಬೇಕು ಅಂತ ಮನಸ್ಸಿದ್ರೆ ಆ ಥರದಕ್ಕೆ ಬಳಸಿ ಬಿಟ್ಟರೆ ಉಂಟಲ್ಲ, ಹಾಳು ಮಾಡಲಿಕ್ಕೆ ಹೋಗಬೇಡಿ. ನೀವು ಒಂದು ಸಲ ಹಣವನ್ನು ಹಾಳು ಮಾಡಿದ್ರಿ ಅಂತ ಹೇಳಿದರೆ, ನೀವು ಅಷ್ಟು ಕಷ್ಟಪಟ್ಟು ದುಡಿದು ಕೂಡ ಪ್ರಯೋಜನಕ್ಕೆ ಇಲ್ಲ. ನೀವು ಬೇರೆಯವರಿಗೆ ಕೊಟ್ಟ ಹಣ ನಿಮಗೆ ಹೇಗೆ ಬರುವುದಿಲ್ಲ ನೋಡಿ ವಾಪಸ್, ಅದೇ ರೀತಿಯಲ್ಲಿ ಆಯಿತಾ. ಆದ ಕಾರಣಕ್ಕೆ ನಿಮ್ಮ ಹಣವನ್ನು ನೀವು ಜಾಗ್ರತೆ ಮಾಡಿ ಇಡಿ. ₹1 ಇದ್ದಿದ್ದು ಅದನ್ನು ₹2 ಮಾಡೋದು ಹೇಗೆ, ₹2 ಇದ್ದಿದ್ದು ₹10 ಮಾಡೋದು ಹೇಗೆ, ₹10 ₹100 ಮಾಡೋದು ಹೇಗೆ, ಅದನ್ನು ನೀವು ತಿಳ್ಕೊಂಡಿರಬೇಕು. ಬಿಟ್ಟರೆ ನೀವು ₹100 ಸಂಪಾದನೆ ಮಾಡಿ ಅದನ್ನೆಲ್ಲ ಖಾಲಿ ಮಾಡಿ ₹1 ತಂದು ಉಳಿಸದೆ ಪೂರ ಝೀರೋ ಮಾಡೋದು ಹೇಗೆ, ಅದೆಲ್ಲ ಬೇಡ ಆಯಿತಾ. ಇನ್ನು ಮುಂದಾದರೂ ನಾವು ಉಂಟಲ್ಲ, ಹೆಣ್ಣು ಮಕ್ಕಳು ಉಂಟಲ್ಲ, ಬೇರೆಯವರ ಹತ್ರ ಕೈ ಚಾಚುವುದು ಬೇಡ. ನಮ್ಮ ಸಂಪಾದನೆಯನ್ನು ನಾವೇ ಮಾಡುವ ಅಂತ ಹೇಳ್ಕೊಂಡು ಹೇಳ್ತೇನೆ. ತುಂಬ ಮನೆಯಲ್ಲಿ ಯಾವ ರೀತಿ ಸಮಸ್ಯೆ ಇರ್ತದೆ ಅಂತ ಹೇಳಿದರೆ, ಮನೆಯಲ್ಲಿ ಯಾರು ಕೂಡ ಜವಾಬ್ದಾರಿ ತಗೊಳ್ಳುವವರು ಇರುವುದಿಲ್ಲ. ಜವಾಬ್ದಾರಿ ತಗೊಳ್ಳುವವರೇ ಹಾದಿ ತಪ್ಪಿರ್ತಾರೆ, ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ಆಯಿತಾ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾದರೂ ಕೂಡ ಆಗಲಿ, ನಮಗೆ ಯಾಕೆ, ನಮಗೆ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ಕೂಡ ಇರ್ತಾರೆ. ಅಂಥವರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಹೆಣ್ಣು ಮಕ್ಕಳೇ ನೀವು ಧೈರ್ಯ ಮಾಡಿ ಉಂಟಲ್ಲ, ನಿಮಗೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಮನೆಯಲ್ಲೇ ಕೂತು ನಿಮ್ಮ ಸಂಪಾದನೆಯನ್ನು ನೀವು ಮಾಡಿ ಇಡೀ ಮನೆಯನ್ನು, ಅಂದರೆ ಇಡೀ ಸಂಸಾರವನ್ನು ತೂಗಿಸಿಕೊಂಡು ಹೋಗೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ತುಂಬ ಜನ ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ, ನೀವು ಕಷ್ಟಪಟ್ಟ ಹಣವನ್ನು, ಅಥವಾ ಯಾರು ನಿಮ್ಮ ಯಜಮಾನರು ಕೊಟ್ಟರು ಅಥವಾ ಏನು ಕೊಟ್ಟರು, ಆ ಹಣವನ್ನು ಎಲ್ಲೆಲ್ಲ ಅಡಗಿಸಿ ಇಡುವುದು, ಅದೆಲ್ಲ ಮಾಡಿರ್ತಾರೆ ಆಯಿತಾ. ಅದೆಲ್ಲ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿ ಹಣ ಉಳಿದಿಲ್ಲ, ಹಣ ಹಾಳಾಗಿ ಹೋಗುತ್ತೆ. ಅದ್ರ ಬದಲು ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಎಷ್ಟು ಬೇಕಾದರೆ ಹಣ ಬರಲಿ, 10,000 ಬರಲಿ, 15,000 ಬರಲಿ, ಅಥವಾ ಎಷ್ಟು ಬೇಕಾದರೆ ಬರಲಿ, ನಿಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡಿ. ಬ್ಯಾಂಕ್ನಲ್ಲಿ ಇಟ್ಟು ಉಂಟಲ್ಲ, ಗೂಗಲ್ ಪೇ ಆಗಲಿ, ಫೋನ್ಪೇ ಆಗಲಿ, ಯಾವುದು ಕೂಡ ಮಾಡಲಿಕ್ಕೆ ಹೋಗ್ಬಿಡಿ. ಅದು ಇದ್ದರೆ ಉಂಟಲ್ಲ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ಹಣ ಖಾಲಿ ಮಾಡಲಿಕ್ಕೆ ಮನಸ್ಸು ಬರುತ್ತೆ, ಏನಾದರೂ ನೋಡಿದರೆ ತಗೊಳ್ಳುವ ಅಂತ ಹೇಳ್ಕೊಂಡೆಲ್ಲ ಆಗುತ್ತೆ. ಆದ್ದರಿಂದ ಅದನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಉಂಟಲ್ಲ ಒಟ್ಟು ಮಾಡಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಒಂದೊಂದು ಯಾವುದಾದ್ರೂ ಚಿಕ್ಕದು ವಸ್ತುಗಳನ್ನು, ಅಂದರೆ ನಿಮಗೆ ಮನೆಗೆ ಗೋಲ್ಡ್ ಆಗಲಿ ಏನಾದರೂ ಒಂದು ತಗೊಳ್ಳಿಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಕೊಂಡು ಉಂಟಲ್ಲ, ಅನಾವಶ್ಯಕ ಅಗತ್ಯ ಇಲ್ಲದ ವಸ್ತುಗಳಿಗೆಲ್ಲ ಹಣ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ನೀವು ಹಣ ಲೆಕ್ಕ ಮಾಡುವಾಗ ಕೂಡ ಹಾಗೆ, ತುಂಬ ಜನರಿಗೆ ಅಭ್ಯಾಸ ಇರ್ತದೆ ಅಂತ ಹೇಳಿದರೆ, ಈ ರೀತಿಯಲ್ಲಿ ಹಣವನ್ನು ಲೆಕ್ಕ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಈ ರೀತಿಯಲ್ಲಿ ನೀವು ಲೆಕ್ಕ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ದುಡಿದ ಹಣವನ್ನೆಲ್ಲ ಬೇರೆಯವರಿಗೆ ಕೊಡಬೇಕಾಗ್ತದೆ
ಆಯಿತಾ. ನಿಮ್ಮ ಹತ್ತಿರ ಎಂತ ಸಹ ಉಳಿದಿಲ್ಲ. ಅದ್ರ ಬದಲು ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ರೀತಿಯಲ್ಲಿ ನೀವು ಮಾರ್ವಾಡಿ ಅಂಗಡಿಗಳನ್ನೆಲ್ಲ ನೋಡಿರ್ತೀರ. ಅವರು ಯಾವ ರೀತಿಯಲ್ಲಿ ಹಣ ಲೆಕ್ಕ ಮಾಡ್ತಾರೆ ಅಂತ ಹೇಳಿದರೆ ಈ ರೀತಿಯಲ್ಲಿ ನೋಡಿ, ಹೀಗೆ ಉಟ್ಕೊಂಡು ಉಂಟಲ್ಲ, ಹಣವನ್ನು ಅವರ ಕಡೆಗೆ ಬರುವ ಹಾಗೆ ನೋಡಿ ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾರೆ. ನೋಡಿ ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾರೆ. ಈ ಹಣ ಉಂಟಲ್ಲ, ಇದು ನಿಮ್ಮ ಕಡೆಗೆ ಬರಬೇಕು, ಅವರ ಕಡೆಗೆ ಹೋಗುವುದಲ್ಲ, ಆಯಿತಾ. ಆದ್ದರಿಂದ ಇನ್ನು ಮುಂದಾದರೂ ಉಂಟಲ್ಲ, ನಿಮಗೆ ಆ ರೀತಿಯಲ್ಲಿ ಅಭ್ಯಾಸ ಇದ್ದರೆ ಉಂಟಲ್ಲ ಹಣ ಲೆಕ್ಕ ಮಾಡಲಿಕ್ಕೆ, ಅದನ್ನು ಬಿಟ್ಟು ಉಂಟಲ್ಲ ಈ ರೀತಿಯಲ್ಲಿ ಲೆಕ್ಕ ಮಾಡಲಿಕ್ಕೆ ಕಲೀರಿ, ಆಯಿತಾ. ಸ್ವಲ್ಪ ಕಷ್ಟ ಆಗ್ತದೆ ಸ್ಟಾರ್ಟಿಂಗ್, ಆಮೇಲೆ ಅಭ್ಯಾಸ ಆಗ್ತದೆ, ಆಯಿತಾ. ನಿಮ್ಮ ಕಡೆಗೆ ಹಣ ಆಕರ್ಷಣೆ ಆಗಬೇಕು, ನಿಮ್ಮ ಕಡೆಗೆ ಲಕ್ಷ್ಮಿ ಬರಬೇಕು, ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ನಿಮ್ಮ ಕಡೆಗೇ ಹಣ ಬರುವ ಹಾಗೆ ಮಾಡಿಕೊಳ್ಳಿ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ನೀವು ಕೆಲಸ ಮಾಡಿದ ಕೂಡಲೇ ನಿಮಗೆ ಹಣ ಬಂದೇ ಬರುತ್ತೆ. ನಾವು ಯಾವ ರೀತಿಯಲ್ಲಿ ಕೂಡ ಹಣ ಹಾಳಾಗಲಿಕ್ಕೆ ಬಿಡಬಾರ್ದು. ಆ ಕಾರಣದಿಂದ ಇದೊಂದು ಕೂಡ ಮಾಹಿತಿಯನ್ನು ನಾನು ನೀಡಿದ್ದು. ನೋಡಿ, ಇವಾಗ ಮನೆಯಲ್ಲೇ ಕೂತ್ಕೊಂಡು ಮಾಡುವ 10 ಕೆಲಸಗಳು ಯಾವುದು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ. ಇವಾಗ ಮೊದಲನೇ ಕೆಲಸ ಯಾವುದು ಅಂತ ಹೇಳಿದರೆ ಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಒಂದೊಂದು ಮಕ್ಕಳಿಂದ ನೀವು ಒಂದು 500 ರೂಪಾಯಿ ತಗೊಂಡ್ರು ಕೂಡ, ಬ್ಯಾಂಗ್ಳೂರಲ್ಲೆಲ್ಲ 500 ರೂಪಾಯಿಗೆ ಯಾರು ಕೂಡ ಟ್ಯೂಷನ್ ಮಾಡೋದಿಲ್ಲ. ಕಡಿಮೆ ಅಂತ ಹೇಳಿದ್ರೆ 1,000, 1,500 ಇರ್ತದೆ. ಅದು ಬಿಡಿ, ನೀವು ಒಂದು 500 ರೂಪಾಯಿ ತಗೊಂಡ್ರು ಕೂಡ ಉಂಟಲ್ಲ, ನಿಮಗೆ ಒಂದು 10 ಜನ ಮಕ್ಕಳು ಬಂದರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ 5,000 ಸಂಪಾದನೆ ಮಾಡ್ತೀರಾ. ಟ್ಯೂಷನ್ ಎಷ್ಟು ಗಂಟೆ ಮಾಡ್ತಾರೆ? ಒಂದು ದಿನಕ್ಕೆ 2 ಗಂಟೆ ಮಾತ್ರ ಟ್ಯೂಷನ್ ಮಾಡೋದು. ನಿಮಗೋಸ್ಕರ ಒಂದು 2 ಗಂಟೆ ಆದರೂ ಇಟ್ಕೊಂಡು ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ ಮಕ್ಕಳಿಗೆ ಟ್ಯೂಷನ್ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪ್ರತಿ ತಿಂಗಳು 5,000, ಫಸ್ಟ್ ಸ್ಟಾರ್ಟಿಂಗಲ್ಲಿ 10 ಮಕ್ಕಳಿದ್ದಾರೆ ಅಂತ ಹೇಳಿದರೆ, ಆಮೇಲೆ ಒಬ್ಬರಿಗೆ ನೀವು ಚೆನ್ನಾಗಿ ಟ್ಯೂಷನ್ ಹೇಳಿಕೊಡುವುದಾದರೆ ಉಂಟಲ್ಲ, ಒಬ್ಬರಿಗೆ ಮಾತಾಡಿ ಮಕ್ಕಳು ಜಾಸ್ತಿ ಆಗ್ತಾರೆ. ಆವಾಗ ನಿಮ್ಮದು ಸಂಪಾದನೆ ಕೂಡ ಜಾಸ್ತಿ ಆಗುತ್ತೆ. ತುಂಬ ಜನ ಉಂಟಲ್ಲ, ಎಷ್ಟೋ ಜನರು ಉಂಟಲ್ಲ ಟ್ಯೂಷನ್ ಮಾಡಿ ಅವರ ಇಡೀ ಜೀವನವನ್ನು, ಇಡೀ ಸಂಸಾರವನ್ನು ನೋಡ್ಕೊಳ್ಳುವವರು ನಾನು ನೋಡಿದ್ದೇನೆ. ಆದ್ದರಿಂದ ದಯವಿಟ್ಟು ನೀವು ಒಂದು ವೇಳೆ ಓದಿದರೆ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಕೆಲಸ ಸಿಗುವ ತನಕ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ಈ ಥರ ಟ್ಯೂಷನ್ ಮಾಡಿ ಮಕ್ಕಳಿಗೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಂಪಾದನೆಯನ್ನು ನೀವೇ ಮಾಡ್ಕೊಳ್ಬಹುದು. ಯಾರ ಹತ್ರ ಕೂಡ ಕೈ ಚಾಚುವ ಅಗತ್ಯ ಇಲ್ಲ. ದಿನಕ್ಕೆ 2 ಗಂಟೆ ನಿಮಗೋಸ್ಕರ ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ, ಆಯಿತಾ. ಇದರಿಂದ ಉಂಟಲ್ಲ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 30,000 ಯಾಕೆ, 50,000 ಯಾಕೆ, ಲಕ್ಷ ಕೂಡ ಸಂಪಾದನೆ ಮಾಡುವವರು ಕೂಡ ಇದ್ದಾರೆ. ನೀವು ಏನು ಮಾಡಿ ಅಂತ ಹೇಳಿದರೆ, ಆದಷ್ಟು ಉಂಟಲ್ಲ ನಿಮ್ಮ ಮನೆಯ ಹೊರಗಡೆ ಟ್ಯೂಷನ್ದು ಬೋರ್ಡ್ ಹಾಕಿ, ನಾನು ಈ ಥರ ಟ್ಯೂಷನ್ ಮಾಡ್ತೇನೆ, ಇಷ್ಟು ಮಕ್ಕಳಂದರೆ LKG ಇಂದ 10th ಸ್ಟ್ಯಾಂಡರ್ಡ್ವರೆಗೆ ಆಗಲಿ, ಅಥವಾ LKG ಇಂದ UKG. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ದೊಡ್ಡ ಮಕ್ಕಳಿಗಾದರೂ ಹೇಳಿಕೊಡ್ಬೋದು, ಚಿಕ್ಕ ಮಕ್ಕಳಿಗೆ ಹೇಳಿಕೊಡೋದು ತುಂಬ ಕಷ್ಟ. ಆಗ ನೀವೇನು ನಿಮಗೆ ಎಜುಕೇಷನ್ ಜಾಸ್ತಿ ಇಲ್ಲ ಅಂತ ಹೇಳ್ಕೊಂಡಾದರೂ ಕೂಡ LKG UKG ಮಕ್ಕಳಿಗೆ ನಿಮಗೆ ಹೇಳಿಕೊಡುವಷ್ಟು ಇರ್ತದೆ ಅಲ್ವಾ. ಒಂದು PUC ಆದರೆ ಅಷ್ಟು ಹೇಳಿಕೊಡ್ಲಿಕ್ಕೆ ಆಗ್ತದೆ. ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಪ್ಪ ಅಮ್ಮ ಹೇಳಿದ ಹಾಗೆ ಮಕ್ಕಳು ಕೇಳೋದಿಲ್ಲ, ಓದೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಹುಡುಕ್ತಾರೆ ಯಾರಾದರೂ ಹೇಳಿಕೊಡೋರು, LKG ಮಕ್ಕಳಿಗೆ UKG ಮಕ್ಕಳಿಗೆ ಹೇಳಿಕೊಡುವವರು ಇದ್ದಾರೆ ಅಂತ ಹೇಳ್ಕೊಂಡು ಹುಡುಕ್ತಾರೆ. ಆವಾಗ ನೀವು ಒಂದು ವೇಳೆ ಉಂಟಲ್ಲ, ನಾನು LKG UKG ಮಕ್ಕಳಿಗೆ ಟ್ಯೂಷನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹಾಕಿದ್ರೆ ಉಂಟಲ್ಲ, ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನೀವು ಹೇಳಿಕೊಟ್ಟಿದ್ದು ಆ ಮಕ್ಕಳು ಚಂದ ಮಾಡಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ ನಿಮಗೆ ಅವರು ಒಬ್ಬರಿ ಬಾಯಿಗೆ ಹೋಗಿ ಉಂಟಲ್ಲ, ನಿಮಗೆ ಜಾಸ್ತಿ ಜನ ಮಕ್ಕಳು ಬರುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಫಸ್ಟ್ ನೀವು ಟ್ಯೂಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವಾಗ ಎರಡನೇದು ಕೆಲಸ ಯಾವುದು ಅಂತ ಹೇಳಿದರೆ ಟೇಲರಿಂಗಿಂದ ಕೂಡ ಹಾಗೆ ತುಂಬ ಹಣ ಸಂಪಾದನೆ ಮಾಡ್ಬೋದು. ಅದರಲ್ಲೂ ಕೂಡ ನಿಮಗೆ ಚಂದದ ಬ್ಲೌಸ್ ಹೊಲಿಲಿಕ್ಕೆ ಬಂದರೆ ಒಂದು ಬ್ಲೌಸ್ಗೆ 5,000, 6,000, ಕೆಲವರು ಉಂಟಲ್ಲ ತುಂಬ ಅಂದರೆ ಡಿಸೈನ್ ಎಲ್ಲ ಮಾಡಿದರೆ, ವರ್ಕ್ ಎಲ್ಲ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಇನ್ನೂ ಕೂಡ ಜಾಸ್ತಿ ಹಣ ಕೊಟ್ಟು ಒಂದು ಸೀರೆಗೆ ಉಂಟಲ್ಲ, ಒಂದು ಬ್ಲೌಸ್ಗೆ 8,000-10,000 ರೂಪಾಯಿ ಕೊಟ್ಟು ಕೂಡ ಹೊಲ್ಕೊಂಡು ಹೋಗುವವರು ಇದ್ದಾರೆ. ಆದರೆ ನಿಮಗೆ ಚಂದದ ವರ್ಕ್ ಮಾಡಲಿಕ್ಕೆ ಬರ್ತದೆ, ಅಥವಾ ನೀವು ಚಂದ ಬ್ಲೌಸ್ ಹೊಲಿತೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ದಯವಿಟ್ಟು ಟೇಲರಿಂಗ್ ಕೂಡ ಕಲೀರಿ, ಆಯಿತಾ. ಅದ್ರ ಜೊತೆಗೆ ಉಂಟಲ್ಲ, ನಿಮಗೆ ಟೈಲರಿಂಗ್ ಎಲ್ಲ ಬರೋದಿಲ್ಲ ಅಂದರೆ ನಮಗೆ ಬ್ಲೌಸಲ್ಲೆಲ್ಲ ಹೊಲಿಲಿಕ್ಕೆ ಕಷ್ಟ ಆಗ್ತದೆ, ಭಯ ಆಗ್ತದೆ ಅಂತ ಹೇಳ್ಕೊಂಡಾದರೆ, ಇವಾಗ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಜನ ಉಂಟಲ್ಲ ದೊಡ್ಡ ಟೇಲರ್ಗಳೆಲ್ಲ ಸ್ವಲ್ಪ ಸ್ಟಿಚ್ ಬಿಟ್ಟು ಹೋಗಿದ್ದು, ಅಥವಾ ಇದು ಆಲ್ಟ್ರೇಷನ್ ಮಾಡಲಿಕ್ಕೆಲ್ಲ ಉಂಟಲ್ಲ ತಗೊಳ್ಳೋದಿಲ್ಲ ಬಟ್ಟೆ, ಅವರಿಗೆ ಅಂದರೆ ತುಂಬ ಬಟ್ಟೆಗಳಿರ್ತಲ್ಲ. ನೀವು ಏನು ಮಾಡಿ ಅಂತ ಹೇಳಿದರೆ, ಒಂದು ಟೇಲರ್ದು ಮಿಷನನ್ನು ಮನೆಗೆ ತಂದು ಇಟ್ಕೊಂಡು ಉಂಟಲ್ಲ, ನೀವು ಏನು ಬರಿಬೇಕು ಏನಂತ ಹೇಳಿದ್ರೆ, ಯಾರಿಗಾದರೂ ಫಿಟ್ಟಿಂಗ್ ಮಾಡಬೇಕಾಗಿದ್ದರೆ, ಅಥವಾ ಹರಿದ ಬಟ್ಟೆ ಹೊಲಿಬೇಕಾದರೆ, ಅಥವಾ ಆಲ್ಟ್ರೇಷನ್ ಮಾಡಬೇಕಾದ್ರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿ. ಒಂದು ಚೂಡಿದಾರ್ ಮಾಡಿಕೊಟ್ರೆ 50 ರೂಪಾಯಿ ತೊಗೊಳ್ತಾರೆ, ಒಂದು ನೈಟಿ ಆದರೂ 50 ರೂಪಾಯಿ ತೊಗೊಳ್ತಾರೆ. ದಪ್ಪ ಇರುವ ಬಟ್ಟೆಯನ್ನು ಸಣ್ಣ ಮಾಡಿ ಕೊಡೋದಲ್ವಾ. ನಿಮಗೆ ಎಷ್ಟು ಹೊತ್ತು ಬೇಕಾಗ್ತದೆ? ಒಂದು 10 ನಿಮಿಷದ ಕೆಲಸ, 10 ನಿಮಿಷ ಮಾಡಿದರೆ ನಿಮಗೆ 50 ರೂಪಾಯಿ ಸಂಪಾದನೆ ಮಾಡ್ಬೋದು.
ಹೀಗೆ ತುಂಬ ಜನ ಬರ್ತಾರೆ ಆಯಿತಾ. ನೀವು ಎಣಿಸ್ಕೊಳ್ಳೋದು ಮಾತ್ರ, ಯಾರು ಬರೋದಿಲ್ಲ ಅಂತ ಹೇಳ್ಕೊಂಡು ಆಯಿತಾ. ನಿಮಗೆ ಅಂದರೆ ದೊಡ್ಡ ದೊಡ್ಡ ಬಟ್ಟೆ ಹೊಲಿಬೇಕಂತ ಇಲ್ಲ, ಇಂಥ ಚಿಕ್ಕ ಚಿಕ್ಕ ಬಟ್ಟೆಯನ್ನು ಉಂಟಲ್ಲ, ನೀವು ಆಲ್ಟ್ರೇಷನ್ ಮಾಡಿ ಜಿಗ್ಜಾಗ್ ಮಾಡಿ ಅಥವಾ ಕುಚ್ಚು ಹಾಕಿ ಇಂಥದ್ರಿಂದ ಕೂಡ ತುಂಬ ಹಣ ಸಂಪಾದನೆ ಮಾಡಲಿಕ್ಕಾಗುತ್ತೆ. ನಿಮಗೆ ಒಂದು ವೇಳೆ ಟೇಲರಿಂಗ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದರೆ ದಯವಿಟ್ಟು ಉಂಟಲ್ಲ ಅದನ್ನು ಬಿಡಬೇಡಿ ಆಯಿತಾ. ಚಂದದ ಬ್ಲೌಸ್ ಹೊಲಿರಿ. ಒಂದು ಬ್ಲೌಸ್ಗೆ ಉಂಟಲ್ಲ ಹೊಲಿದಕ್ಕೆ ಉಂಟಲ್ಲ, ಸಿಂಪಲ್ ಬ್ಲೌಸ್ ಹೊಲಿದಕ್ಕೆ ಕೂಡ 450 ರೂಪಾಯಿ 500 ರೂಪಾಯಿ ತಗೊಳ್ತಾರೆ ಆಯಿತಾ. ಒಂದು ದಿನಕ್ಕೆ ಉಂಟಲ್ಲ 4 ಬ್ಲೌಸ್ ಹೊಲಿಯುವವರು ಕೂಡ ಇರ್ತಾರೆ, ಒಂದು ದಿನಕ್ಕೆ 2,000 ಸಂಪಾದನೆ ಮಾಡುವವರು ಕೂಡ ಇದ್ದಾರೆ. ಆದ್ದರಿಂದ ಹೇಳ್ತಾ ಇರೋದು, ಟೇಲರಿಂಗ್ ಮಾಡಲಿಕ್ಕೆ ಬಂದರೆ ಉಂಟಲ್ಲ ದಯವಿಟ್ಟು ಅದನ್ನು ಕೂಡ ಮಾಡಿ. ಇವಾಗ ಮೂರನೇದು ಕೆಲಸ ಯಾವುದು ಅಂತ ಹೇಳಿದರೆ ಪ್ಯಾಕಿಂಗ್ ಆಯಿತಾ. ಪ್ಯಾಕಿಂಗ್ ಮಾಡಿದರೂ ಕೂಡ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಸಂಪಾದನೆ ಮಾಡ್ಬೋದು. ಈಗ ಮೀಶೋ ಆಗಲಿ ಈ ಥರದ್ದೆಲ್ಲ ತಗೊಳ್ತಾರೆ ನೋಡಿ ಬಟ್ಟೆದು ಶಾಪ್ಗಳಲ್ಲಿ, ಅಥವಾ ನೀವು ಏನು ಅಂತ ಹೇಳಿದರೆ ಕೆಲವೊಂದು ಐಟಮ್ಗಳನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದರೆ, ಅಂದರೆ ಸಾರು ಪುಡಿ ಸಾಂಬಾರು ಪುಡಿ ಆಗಲಿ, ಅಥವಾ ಮೀಶೋದಲ್ಲಿ ಬಟ್ಟೆ ಬರುತ್ತೆ ನೋಡಿ ಅದು ಬಟ್ಟೆ ಆಗಲಿ, ಮತ್ತು ಕೆಲವೊಂದು ಬಾಕ್ಸ್ಗಳಿಗೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸ್ಟಿಕ್ಕರ್ ಹಾಕೋದಾಗಲಿ, ಆ ಥರದ್ದೆಲ್ಲ ಕೆಲಸ ಸಿಗ್ತದೆ ನಿಮಗೆ ಆಯಿತಾ. ಹುಡುಕಿದ್ರೆ ಇಲ್ಲ ಅಂತ ಹೇಳ್ಕೊಂಡಿಲ್ಲ, ಯಾರು ಬೇಕಾದರೆ ನೆಮ್ಮದಿಯಲ್ಲಿ ಜೀವನ ಮಾಡ್ಬೋದು, ಅಷ್ಟು ಕೆಲಸ ಸಿಗ್ತದೆ. ಆ ರೀತಿ ಮಾಡ್ಬೋದು. ಅಥವಾ ನೀವು 1 kgದು ಈ ಚೌಚೌ ಆಗಲಿ, ಮಿಕ್ಸ್ಚರ್ ಆಗಲಿ, ಅಥವಾ ಬೂಂದಿ ಆಗಲಿ ಇಂಥದ್ದುಗಳನ್ನು ತಗೊಬಂದು ಉಂಟಲ್ಲ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ಅಂದರೆ ಇದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನಾಗಿ ಮಾಡಿ ಉಂಟಲ್ಲ ಅದನ್ನು ಕೂಡ ಅಂಗಡಿಗೆ ಸೇಲ್ ಮಾಡ್ಬೋದು. ನೀವು ಎಂತ ಸಹ ಕಷ್ಟಪಡಬೇಕಂತ ಇಲ್ಲ. 1 kgದು ಪ್ಯಾಕೆಟ್ ತಗೊಬಂದು ಅದನ್ನು ನೀವು ನಿಮ್ಮ ಮನೆಗೆ ತಗೊಬಂದು 100 ಗ್ರಾಮ್ದು ಪ್ಯಾಕೆಟ್ ಮಾಡಿ ಅದನ್ನು ಸೇಲ್ ಮಾಡಿದರೆ ಆಯಿತು. 1 kgಗೆ ಉಂಟಲ್ಲ, ನಾನು ಹೇಳೋದು ರೇಟ್ ಜಾಸ್ತಿ ಇರ್ತದೆ. ಒಂದು 100 ರೂಪಾಯಿ ಕೊಟ್ಟು ನೀವು ತಗೊಬಂದ್ರಿ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ನೀವು ಈ ರೀತಿ ಪ್ಯಾಕಿಂಗ್ ಮಾಡಿ ಮಾರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ 1 kgಯಿಂದ ಉಂಟಲ್ಲ 20-30 ರೂಪಾಯಿ ಲಾಭ ಸಿಗ್ತದೆ. ಆದ್ದರಿಂದ ಇದನ್ನು ಕೂಡ ಮಾಡ್ಬೋದು. ಅಂಗಡಿ ಮಾತ್ರ ನೀವು ಪರಿಚಯ ಮಾಡ್ಕೋಬೇಕು. ಈ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇರ್ತದೆ ನೋಡಿ, ಅವರೆಲ್ಲ ತಗೊಳ್ತಾರೆ ಆಯಿತಾ. ಅಂದರೆ ಈ ಚೌಚೌ ಮಿಕ್ಸ್ಚರ್ ಅಂಥದ್ದೆಲ್ಲ ತಗೊಳ್ತಾರೆ ಆಯಿತಾ. ಆ ರೀತಿ ಕೂಡ ನೀವು ಪ್ರಯತ್ನ ಮಾಡಿ. ಮತ್ತು ಬಟ್ಟೆದು ಕೂಡ ಹಾಗೆ, ಯಾರಾದರೂ ಪ್ಯಾಕಿಂಗ್ ಎಲ್ಲ ಮಾಡಲಿಕ್ಕೆ ಹೇಳಿದ್ರುಂಟಲ್ಲ, ಅದು ಪ್ಯಾಕಿಂಗ್ ಮಾಡಲಿಕ್ಕೆಲ್ಲ ಕೊಡ್ತಾರಲ್ವ, ಅದರಲ್ಲಿ ಕೂಡ ನಿಮಗೆ ಇಷ್ಟಿಷ್ಟು ಅಂತ ಹೇಳ್ಕೊಂಡು ಅಮೌಂಟ್ ಕೊಡ್ತಾರೆ, ಅದನ್ನು ತಗೊಂಡು ಅದನ್ನು ಕೂಡ ಕೆಲಸ ಮಾಡ್ಬೋದು. ಇವಾಗ 4ನೇದು ಯಾವುದು ಅಂತ ಹೇಳಿದರೆ ಹೋಮ್ ಮೇಡ್ ಫುಡ್ ಆಯಿತಾ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯ ಆಹಾರವನ್ನು ಇಷ್ಟಪಡ್ತಾರೆ. ಕೆಲವೊಂದು ಗೃಹಿಣಿಯರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದು ಮನೆಗೆ ಮಾತ್ರ ಸೀಮಿತ ಆಗಿರ್ತದೆ. ನೀವು ಅದ್ರ ಬದಲು ಏನು ಮಾಡಿ ಅಂತ ಹೇಳಿದರೆ, ಇವಾಗ ಬ್ಯಾಂಗ್ಳೂರಲ್ಲಿ ಅಂತಹ ಜಾಗದಲ್ಲೆಲ್ಲ ನೀವು ಇದ್ದೀರಾ ಅಂತ ಹೇಳಿದರೆ ನಿಮಗೆ ಚಂದ ಅಡುಗೆ ಮಾಡಲಿಕ್ಕೆ ಬರ್ತದೆ. ನೀವು ಮಾಡಿದ ಅಡುಗೆ ತುಂಬ ಟೇಸ್ಟಿ ಆಗಿರುತ್ತೆ, 4 ಜನ ಹೊಗಳ್ತಾರೆ ನಿಮ್ಮದು ಅಡುಗೆ ತಿಂದು ಅಂತ ಹೇಳ್ಕೊಂಡು. ಆದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಈ ಬ್ಯಾಚುಲರ್ಸ್ಗಳೆಲ್ಲ ಇರ್ತಾರೆ ಆಯಿತಾ, ಅಂದರೆ ಬ್ಯಾಂಗ್ಳೂರಲ್ಲಿ ಮತ್ತು PGಯಲ್ಲಿ ಇರ್ತಾರೆ ಕೆಲವರು. ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮನೆದು ಫುಡ್ ಅಂದರೆ ತಿಂದು ಉಂಟಲ್ಲ, ಮನೆದು ಊಟ ಮಾಡಿ ಅಭ್ಯಾಸ ಆಗಿರ್ತದೆ. ಇಲ್ಲಿ ಬಂದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಅಡುಗೆ ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಇದು ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆ ಕೂಡ ಇರುವುದಿಲ್ಲ. ಹೋಟೆಲ್ಗೆ ಹೋಗಿ ಊಟ ಮಾಡಲಿಕ್ಕೆ ಕೂಡ ಇಷ್ಟಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಊಟ ಮಾಡುವ ಹಾಗೆ ಇರುವುದಿಲ್ಲ ಹೋಟೆಲ್ದು. ಆಗ ಅವರು ಎಲ್ಲಾದ್ರೂ ಉಂಟಲ್ಲ ಮನೆಯ ಅಡುಗೆ ಸಿಗ್ತದ ಅಂತ ಹೇಳ್ಕೊಂಡು ನೋಡ್ತಾರೆ. ನೀವು ಅಂಥವರನ್ನು ಹುಡುಕಬೇಕು. ನೀವೇನಂತ ಹೇಳಿದರೆ ಒಂದೊಂದು ಬಿಲ್ಡಿಂಗಲ್ಲಿ ಹುಡುಕಿದ್ರು ಕೂಡ, ಒಂದು ಬಿಲ್ಡಿಂಗಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ 5 ಬಿಲ್ಡಿಂಗಲ್ಲಿ 1 ಬಿಲ್ಡಿಂಗಲ್ಲಾದರೂ ಬ್ಯಾಚುಲರ್ಸ್ಗಳು ಇದ್ದೇ ಇರ್ತಾರೆ. ಹಾಗೆ ಹುಡುಕಬೇಕು. ನೀವು ಊಟ ಉಂಟಲ್ಲ, ನಿಮ್ಮದು ಫುಡ್ ನಾವು ಮಾಡಿಕೊಡ್ತೇವೆ, ನಮಗೆ ತಿಂಗಳಿಗೆ ಇಷ್ಟು ಅಂತ ಹೇಳ್ಕೊಂಡು ಹಣ ಕೊಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಕೊಂಡು ಕೇಳಿದರೆ ಖಂಡಿತ ಒಪ್ಕೊಳ್ತಾರೆ. ಮನೆ ಅಡಿಗೆ ಯಾರು ಕೂಡ ಬೇಡ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಆದ್ದರಿಂದ ಇದರಿಂದ ಕೂಡ ನೀವು ಸಂಪಾದನೆ ಮಾಡಲಿಕ್ಕಾಗತ್ತೆ. ಆದರೆ ನೀವು ಸ್ವಲ್ಪ ಮಾತಾಡಬೇಕು. ನೀವು ಮನೆಯಲ್ಲೇ ಕೂತ್ಕೊಂಡು ಅಡುಗೆದು ಬರಲಿ ಅಂತ ಹೇಳ್ಕೊಂಡಿದ್ರೆ ಎಲ್ಲಿ ಕೂಡ ಬರೋದಿಲ್ಲ. ನೀವು ಹೋಗಿ ಸ್ವಲ್ಪ ಅವ್ರ ಹತ್ರ ಎಲ್ಲ ಮಾತಾಡಿ, ಅಡುಗೆ ನಾವು ಚೆನ್ನಾಗಿ ಮಾಡಿಕೊಡ್ತೇವೆ, ನಮಗೆ ಈ ಥರದ್ದು ಹಣ ಕೊಡಬೇಕು ಅಂತ ಹೇಳಿದರೆ ಖಂಡಿತ ನಿಮಗೆ ಆಗುತ್ತೆ. ಅದನ್ನೇ ಏನು ಮಾಡಿ ಅಂತ ಹೇಳಿದ್ರೆ ಮುಂದೆ ಉಂಟಲ್ಲ ಅದು ದೊಡ್ಡ ರೀತಿಯಲ್ಲಿ ಬಿಸ್ನೆಸ್ ಮಾಡಿಕೊಂಡು ಹೋಗ್ಲಿಕ್ಕಾಗುತ್ತೆ ಆಯಿತಾ. ಆದ್ದರಿಂದ ಉಂಟಲ್ಲ ನಿಮಗೆ ಒಳ್ಳೆ ಅಡುಗೆ ಮಾಡಲಿಕ್ಕೆ ಬಂದರೆ ಇದು ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ ಇದನ್ನು ನಾವು ಕೂಡ ಮಾಡಿ ನೋಡಿದ್ದೇವೆ ಆಯಿತಾ. ಆದ್ದರಿಂದ ನೀವು ಕೂಡ ಮಾಡಿ ಇದ್ರದ್ದು ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅದರ ನಂತರ ಏನಂತ ಹೇಳಿದರೆ 5ನೇದು, ಇವಾಗ ನಿಮಗೆ ದೇವರದ್ದು ಬತ್ತಿ ಮಾಡಲಿಕ್ಕೆ ಬಂದರೆ ಮಾಡ್ಬೋದು. ಅದರ ಜೊತೆಗೆ ಹಪ್ಪಳ ಎಲ್ಲ ಮಾಡಲಿಕ್ಕೆ ಬಂದರೆ ಉಂಟಲ್ಲ ಹೋಮ್ ಮೇಡ್, ಅಂದರೆ ತುಂಬ ಜನ ಇದರಿಂದೆಲ್ಲ ಜೀವನ ಮಾಡುವವರು ಇದ್ದಾರೆ ಆಯಿತಾ. ಹಪ್ಪಳ ಮಾಡಿಕೊಂಡು ಜೀವನ ಮಾಡ್ಬೋದು. ಸಂಡಿಗೆ ಮನೆಯಲ್ಲೇ ಮಾಡಿ ಸೇಲ್ ಮಾಡ್ಬೋದು. ಸಾಂಬಾರ್ ಪೌಡ್ರುಗಳು ಆಯಿತಾ. ಇವಾಗ ಬ್ಯಾಂಗ್ಳೂರಲ್ಲಿ ನೋಡಿ, ನಿಮ್ಮ ಮನೆಗೆ ಮಾಡ್ತೀರ ನೋಡಿ ಸಾಂಬಾರ್ ಪೌಡ್ರು, ಸಾರು ಪೌಡ್ರು, ಆ ಪೌಡ್ರು ಈ ಪೌಡ್ರು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಮನೆಯಲ್ಲಿ ಮಾಡ್ತಾರೆ. ನೀವು ಮಾಡೋದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಆವಾಗ ಏನು ಮಾಡಿ ಅಂತಿದ್ರೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನೀವು ಅಂಗಡಿಗೆ ಹೀಗೆ ಕೊಡಬೇಕಾಗುತ್ತೆ ಫ್ರೀಯಾಗಿ. ಏನಂತ ಹೇಳಿದರೆ ನಾನು ಸಾಂಬಾರ್ ಪೌಡ್ರು ಸಾರು ಪೌಡ್ರು ಮಾಡಿದ್ದೇನೆ, ಟೇಸ್ಟ್ ನೋಡಿ ತಗೊಂಡ್ರೆ ಜನರು ತಗೊಂಡ್ರೆ ನಮಗೆ ಆಮೇಲೆ ನಾನು ವ್ಯವಹಾರ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಜನ ಸಾಂಬಾರ್ ಪೌಡ್ರ್ ಮನೆಯಲ್ಲೆಲ್ಲ ಮಾಡೋದಿಲ್ಲ ನೋಡಿ, ಅದು ರೆಡಿ ಇದು ಪೌಡ್ರ್ ಕೂಡ ಚೆನ್ನಾಗಿರುವುದಿಲ್ಲ ಆಯಿತಾ. ಟಿ ವಿಯಲ್ಲಿ ಎಷ್ಟು ಚಂದ ಮಾಡಿ ತೋರಿಸಿದ್ರು ಕೂಡ
ನಾವು ಮನೆಯಲ್ಲಿ ಮಾಡಿದ ಸಾಂಬಾರ್ ಪೌಡ್ರಿಗೂ ಸಾರು ಪೌಡ್ರಿಗೂ ಅಥವಾ ನಾವು ಪ್ಯಾಕೆಟಿಂದ ತಗೊಬಂದು ನಾವು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಮನೆದು ಇಷ್ಟಪಡ್ತಾರೆ ಈ ಚಟ್ನಿ ಪುಡಿಗಳಾಗಲಿ, ಸಾರು ಪುಡಿ, ಸಾಂಬಾರ್ ಪೌಡ್ರು, ಹುಳಿ ಪುಡಿ ಇಂಥದ್ದೆಲ್ಲ ನೀವು ಮಾಡಿ ಕೂಡ ಸೇಲ್ ಮಾಡಿದರೆ ನಿಮ್ಮ ಟೇಸ್ಟ್ ಒಂದು ಸಲ ಇಷ್ಟ ಆದರೆ ಉಂಟಲ್ಲ, ನಿಮಗೆ ಹಣ ಕೊಟ್ಟು ತೊಗೊಳ್ತಾರೆ. ಆದ್ದರಿಂದ ನಾನು ಹೇಳ್ತಿರೋದು, ಇದೆಲ್ಲ ಮಾಡಲಿಕ್ಕೆ ಬಂದರೆ ಉಂಟಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಬೇಡಿ, ಮಾಡಿ ಸೇಲ್ ಮಾಡಿ, ಇದರಿಂದ ಕೂಡ ನಿಮಗೆ ಹಣ ಬರುತ್ತೆ. ಹಪ್ಪಳ ಕೂಡ ಹಾಗೆ, ನೀವು ಇದು ಕಷ್ಟ ಆಗುತ್ತೆ, ಗಲೀಜಾಗುತ್ತೆ ಹಾಗೆಲ್ಲ ಎಣಿಸ್ಕೊಂಡ್ರೆ ಆಗೋದಿಲ್ಲ, ಸ್ವಲ್ಪ ಕಷ್ಟಪಡಲೇಬೇಕು. ಹಪ್ಪಳ ಕೂಡ ಹಾಗೆ, ತುಂಬ ಜನ ಉಂಟಲ್ಲ ಮನೆಯಲ್ಲಿ ಮಾಡುವ ಹಪ್ಪಳಕ್ಕೆ ಹಪ್ಪಳ, ಸಂಡಿಗೆ ಈ ಥರದ್ದೆಲ್ಲ ಇಷ್ಟಪಡ್ತಾರೆ. ಆದ್ದರಿಂದ ಇದನ್ನು ಕೂಡ ಮಾಡಿ ನೀವು ಸೇಲ್ ಮಾಡಬಹುದು. ಇವಾಗ 6ನೇದು ಯಾವುದು ಅಂತ ಹೇಳಿದರೆ ಪಾರ್ಲರ್ ಅಂತ ಹೇಳಿದ್ರೆ ನೀವು ಭಯ ಬೀಳೋದು ಬೇಡ. ಅಯ್ಯೋ ನಮಗೆ ಪಾರ್ಲರ್ ಎಲ್ಲ ಮಾಡಲಿಕ್ಕೆಲ್ಲ ಅಷ್ಟೆಲ್ಲ ಹಣ ಇಲ್ಲ, ತುಂಬ ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ, ಅದಕ್ಕೆ ಎಲ್ಲದೂ ಕೂಡ ವ್ಯವಸ್ಥೆ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳ್ಕೊಂಡು ನೀವು ಮನೆಯಲ್ಲೇ ಕೂತು ಕೂಡ ಪಾರ್ಲರನ್ನು ಮಾಡಬಹುದು. ನೀವು ಮನೆಯಿಂದ ಹೊರಗಡೆ ಬರಿಬೇಕು ಏನಂತ ಹೇಳಿದ್ರೆ, ನಾನು ಮನೆಯಲ್ಲೇ ಈ ಥರದ್ದು ಪಾರ್ಲರನ್ನು ಮಾಡ್ತಾ ಇದ್ದೇನೆ, ಬಂದು ನೀವು ಫೇಶಿಯಲ್ ಆದರೂ ಮಾಡಿಸ್ಕೊಳ್ಳಿ, ಐಬ್ರೋ ಶೇಪ್ ಆದರೂ ಮಾಡಿಸ್ಕೊಳ್ಳಿ, ಯಾವುದು ಬೇಕಾದರೆ ಮಾಡಿಸ್ಕೊಳ್ಳಿ, ಬೇರೆ ಕಡೆಗಿಂತ ಕಡಿಮೆ ರೇಟು ಅಂತ ಹೇಳ್ಕೊಂಡು ಹಾಕಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೇರೆ ಕಡೆ ಒಂದು ಐಬ್ರೋ ಶೇಪ್ ಮಾಡಲಿಕ್ಕೆ ಉಂಟಲ್ಲ 50 ರೂಪಾಯಿ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರದ್ದು ಪಾರ್ಲರ್ದು ಬಾಡಿಗೆ ಕಟ್ಟಬೇಕು, ಕರೆಂಟ್ದೆಲ್ಲ ಲೈಟ್ದೆಲ್ಲ ಬಿಲ್ ಕಟ್ಟಬೇಕು, ನೀರಿದ್ದು ಬಿಲ್ ಕಟ್ಟಬೇಕು, ಅದೆಲ್ಲ ತುಂಬ ಪ್ರಾಬ್ಲಮ್ ಎಲ್ಲ ಇರ್ತದೆ. ಅದರಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಹಣ ತೊಗೊಳ್ತಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಿಂದ ಉಂಟಲ್ಲ 50 ರೂಪಾಯಿ ತೊಗೊಳ್ಳಿಕ್ಕೆ ಹೋಗ್ಬೇಡಿ, 30 ರೂಪಾಯಿ ತೊಗೊಳ್ಳಿಕ್ಕೆ ಹೋಗಿ ಚಂದ ಐಬ್ರೋ ಶೇಪ್ ಮಾಡಿ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಎಷ್ಟು ಚಂದ ಐಬ್ರೋ ಶೇಪ್ ಮಾಡ್ತಾರೆ ಅವರು, ಅದು ಕೂಡ 30 ರೂಪಾಯಿಲಿ ಅಂತ ಹೇಳ್ಕೊಂಡು. ಆದ್ದರಿಂದ ಅದು ಕೂಡ ಮಾಡಿ. ಮತ್ತು ಹೇರ್ ಕಟ್ ಕೂಡ ಹಾಗೆ, ನಾವು ಸ್ಟೆಪ್ ಕಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ, ನಾನು ಮಾಡಿಸಿದ್ದೇನೆ ಆದ್ದರಿಂದ ಹೇಳ್ತಿರೋದು, ಒಂದು ಸ್ಟೆಪ್ ಕಟ್ ಮಾಡಿಸಿದ್ರು ಕೂಡ ಉಂಟಲ್ಲ 500 ರೂಪಾಯಿ ತೊಗೊಳ್ತಾರೆ. ಬರೀ ಒಂದು ಕೂದಲು ಕಟ್ ಮಾಡೋದಕ್ಕೆ 500 ರೂಪಾಯಿ. ನೀವು ಉಂಟಲ್ಲ 500 ರೂಪಾಯಿ ಬದಲು ಉಂಟಲ್ಲ ಒಂದು 300-350 ರೂಪಾಯಿಗೆ ಮಾಡಿ. ಬೇರೆ ಕಡೆ ಎಲ್ಲ 500 ರೂಪಾಯಿ ತೊಗೊಳ್ತಾರೆ, ನಾನು 300-350ಕ್ಕೆ ಮಾಡಿ ಕೊಡ್ತೇನೆ ಅಂತ ಹೇಳಿದರೆ, ಅಲ್ಲಿಗೆ ಹೋಗುವ ಜನರು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಚೆನ್ನಾಗಿ ಮಾಡಿದರೆ ಮಾತ್ರ. ಆದ್ದರಿಂದ ನಾನು ಹೇಳ್ತಾ ಇರೋದು ನೋಡಿ, ಒಂದು ಥ್ರೆಡ್ಗೆ ಎಷ್ಟಾಗುತ್ತೆ, ಐಬ್ರೋ ಶೇಪ್ ಮಾಡುವ ಥ್ರೆಡ್ಗೆ ಒಂದು 100 ರೂಪಾಯಿ ಆಗ್ಬೋದಾ, ಅಥವಾ 150 ರೂಪಾಯಿನೇ ಆಗ್ಬೋದಾ ಒಂದು ಥ್ರೆಡ್ಗೆ. ಒಂದು ಸಲಕ್ಕೆ ಐಬ್ರೋ ಶೇಪ್ ಮಾಡಲಿಕ್ಕೆ ನಿಮಗೆ ಎಷ್ಟು ಥ್ರೆಡ್ ಬೇಕಾಗ್ತದೆ, ಒಂದು ಸಲಕ್ಕೆ ಬೇಕಾಗುತ್ತೆ ಆಯಿತಾ. ಒಂದು ಐಬ್ರೋ ಶೇಪ್ ಮಾಡಲಿಕ್ಕೆ ಒಂದು ಇಷ್ಟು ದಾರ ಸಾಕಾಗ್ತಾ, ಆ ಒಂದು ರೀಲ್ನಲ್ಲಿ ಎಷ್ಟು ದಾರ ಇರ್ತದೆ ನೋಡಿ. ನೀವು 100 ರೂಪಾಯಿದು ಐಟಮ್ ತೊಗೊಬಂದು ಉಂಟಲ್ಲ, ಆ 100 ರೂಪಾಯಲ್ಲಿ 1000 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ನೀವು ಉಂಟಲ್ಲ ಇದೆಲ್ಲ ಕಲ್ತಿದ್ರೆ ಉಂಟಲ್ಲ, ಅದನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲೇ ಕೂತ್ಕೊಂಡು ನೀವು ಇದನ್ನೆಲ್ಲ ಮಾಡ್ಬೋದು. ಜನರು ಬರೋದಿಲ್ಲ ಅದೆಲ್ಲ ನೀವು ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಒಂದು ಸಲ ಮಾಡಿ ನೋಡಿ, ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೇಳ್ಕೊಂಡೇ ಉಂಟಲ್ಲ ತುಂಬ ಜನ ಕಸ್ಟಮರ್ ಬರ್ತಾರೆ ನಿಮಗೆ. ಅದರ ನಂತರ ಉಂಟಲ್ಲ ಬ್ರೈಡಲ್ ಮೇಕಪ್ ಕೂಡ ಸಿಗ್ಬೋದು, ಮೆಹಂದಿ ಹಾಕಲಿಕ್ಕೆ ಕೂಡ ಸಿಗ್ಬೋದು ಆಯಿತಾ, ಸೀರೆ ಉಡಿಸ್ಲಿಕ್ಕೆ ಸಿಗ್ಬೋದು, ಎಲ್ಲದಕ್ಕೂ ಕೂಡ ಕರೆದು ಉಂಟಲ್ಲ. ಆಮೇಲೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರು ನೀವು ದೊಡ್ಡ ಪಾರ್ಲರನ್ನು ಇಟ್ಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ದರಿಂದ ಉಂಟಲ್ಲ ಚಿಕ್ಕದ್ರಿಂದ ನಾವು ಮೇಲೆ ಹೋಗಬೇಕು, ಒಂದೇ ಸಲಕ್ಕೆ ಮೇಲೆದಿಂದ ಕೆಳಗಡೆ ಬೀಳಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಇವಾಗ 6ನೇದು ಯಾವುದು ಅಂತ ಹೇಳಿದರೆ, ಬಟ್ಟೆ ವ್ಯಾಪಾರ ಕೂಡ ಮನೆಯಲ್ಲಿ ಮಾಡ್ಬೋದು. ನೀವು ಚೂಡಿದಾರ್ ಟಾಪ್ಗಳಾಗಲಿ ಅಥವಾ ಚಂದದ ಸ್ಕರ್ಟ್ಗಳಾಗಲಿ, ಫ್ರಾಕ್ಗಳಾಗಲಿ, ಸೀರೆ ಆಗಲಿ, ಅದನ್ನೆಲ್ಲ ನೀವು ಮನೆಯಲ್ಲಿ ತೊಗೊಬಂದು ಕೂಡ ಉಂಟಲ್ಲ ಅಂಗಡಿಗಿಂತ ಕಡಿಮೆ ರೇಟಲ್ಲಿ ಕೊಡ್ತೇನೆ ಅಂತ ಹೇಳ್ಕೊಂಡು ನಿಮಗೆ ಹೋಲ್ಸೇಲಲ್ಲಿ ಬಟ್ಟೆ ಎಲ್ಲ ಸಿಗ್ತದೆ ಆಯಿತಾ. ನೀವು ಎಲ್ಲಿ ಸಿಗ್ತದೆ ನೋಡಿ, ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಆಯಿತಾ, ಹೋಲ್ಸೇಲಲ್ಲಿ ಕಡಿಮೆ ರೇಟಲ್ಲಿ ಎಲ್ಲಿ ಬಟ್ಟೆ ಸಿಗ್ತದೆ ಅಂತ. ನೀವು ಒಂದು 250 ರೂಪಾಯಿ ಕೊಟ್ಟು ಒಂದು ಬಟ್ಟೆ ತೊಗೊಂಡ್ರು ಕೂಡ ಉಂಟಲ್ಲ, ಅದನ್ನು ಸೇಲ್ ಮಾಡುವಾಗ ಉಂಟಲ್ಲ 250 ರೂಪಾಯಿ ಕೊಟ್ಟಿದ್ದನ್ನು 350 ರೂಪಾಯಿಗೆ ಸೇಲ್ ಮಾಡ್ಬೋದು ಆಯಿತಾ. ನಿಮಗೆ ಅಂದರೆ ನೀವು ತೊಗೊಂಡು ಬರುವಾಗ ನೋಡಬೇಕು, ಚೆನ್ನಾಗಿರೋದು ತೊಗೊಬರ್ಬೇಕು. ಮತ್ತು ಒಟ್ರಾಶಿ ಹೇಗೆ ಇರೋದೆಲ್ಲ ತೊಗೊಂಡು ಬಂದು ನಾನು 250 ರೂಪಾಯಿ ಇದ್ದು 350 ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದರದ್ದು ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಕಲರ್ ಕೂಡ ಚೆನ್ನಾಗಿರಬೇಕು, ನೋಡಲಿಕ್ಕೆ ಕೂಡ ಚೆಂದ ಇರಬೇಕು. ಈಗಿನ ಹೆಣ್ಣು ಮಕ್ಕಳು ಇಷ್ಟಪಡುವ ರೀತಿಯಲ್ಲಿ ಇದ್ದರೆ ಉಂಟಲ್ಲ 200 ರೂಪಾಯಿದನ್ನು 300 ರೂಪಾಯಿ ಮಾಡಿಕೊಂಡು ಸೇಲ್ ಮಾಡ್ಬೋದು. ಒಂದೊಂದು ಬಟ್ಟೆಯಿಂದ ನಿಮಗೆ 100 ರೂಪಾಯಿ ಲಾಭ ಮಾಡ್ಬೋದು. ಸೀರೆ ಕೂಡ ಹಾಗೆ, ಚೆನ್ನಾಗಿರೋದು ಹೋಲ್ಸೇಲಲ್ಲಿ ಸೀರೆ ತೊಗೊಂಬಂದರೆ ಉಂಟಲ್ಲ, ತುಂಬ ಸೀರೆ ತೊಗೊಬಂದು ಇಟ್ಕೊಂಡ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹೇಳಿ, ನಾನು ಸೀರೆ ವ್ಯಾಪಾರ ಮಾಡ್ತೇನೆ, ಮನೆಗೆ ಬಂದು ತೊಗೊಳ್ಳೋದು ಇಷ್ಟ ಇದ್ರೆ ತೊಗೊಳ್ಳಿ. ನಿಮಗೆ ಒಂದೇ ಸಲ ನೀವು ಅಂಗಡಿಗೆ ಹೋದರೆ ಉಂಟಲ್ಲ ಒಂದೇ ಸಲ ಹಣಕ್ಕೆ ಕೊಟ್ಟು ತೊಗೊಳ್ಬೇಕಾಗ್ತದೆ. ನನ್ನ ಹತ್ರ ಉಂಟಲ್ಲ ಒಂದೇ ಸಲಕ್ಕೆ ಹಣ ಕೊಟ್ಟು ತೊಗೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಪ್ರತಿ ವಾರ ಕಂತಿನ ರೂಪದಲ್ಲಿ ಅಂದರೆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕೂಡ ಬಟ್ಟೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ಕೊಂಡು ನೀವು ಹೇಳಿದರೆ ಖಂಡಿತ ಈ ಬಟ್ಟೆಯನ್ನು ಸೇಲ್ ಮಾಡಲಿಕ್ಕಾಗುತ್ತೆ. ಇವಾಗ 8ನೇದು ಯಾವುದು ಅಂತ ಹೇಳಿದರೆ, ಫ್ಯಾನ್ಸಿ ಐಟಮ್ಗಳನ್ನು ಕೂಡ ಸೇಲ್ ಮಾಡ್ಬೋದು. ಅಂದರೆ ನೀವು
ಇಯರಿಂಗ್ಸ್ ಆಗಲಿ ಅಥವಾ ಸ್ಟಿಕ್ಕರ್ಗಳಾಗಲಿ, ಲಿಪ್ಸ್ಟಿಕ್ ಆಗಲಿ, ಮತ್ತು ಲಿಪ್ಸ್ಟಿಕ್ ಎಲ್ಲ ಬೇಡ ಆಯಿತಾ. ನಿಮಗೆ ಅದೆಲ್ಲ ಮಾಡಲಿಕ್ಕೆ ನಮಗೆ ಅದು ಕ್ರೀಮೆಲ್ಲ ಯಾರು ತೊಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು, ಆದರೆ ಅದೆಲ್ಲ ಬೇಡ. ಇಯರಿಂಗ್ಸು, ಚೈನು, ಬಳೆ ಇಂಥದ್ದುಗಳನ್ನೆಲ್ಲ ಉಂಟಲ್ಲ, ನೀವು ಮನೆಯಲ್ಲಿ ಇಟ್ಕೊಂಡು ಸೇಲ್ ಮಾಡಲಿಕ್ಕಾಗುತ್ತೆ ಆಯಿತಾ. ಆದ್ದರಿಂದ ಇಂಥದ್ದು ಯಾವುದಾದ್ರೂ ಫ್ಯಾನ್ಸಿ ಐಟಮ್ಗಳನ್ನು ನೀವು ಸೇಲ್ ಮಾಡಲಿಕ್ಕಾಗುತ್ತಾ ಅಂತ ಹೇಳ್ಕೊಂಡು ನೋಡಿ. ಇದು ಕೂಡ ಅಷ್ಟೇ, ನಿಮಗೆ ಹೋಲ್ಸೇಲಲ್ಲಿ ಉಂಟಲ್ಲ, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ ಎಲ್ಲಿ ಹೋಲ್ಸೇಲಲ್ಲಿ ಈ ಐಟಮ್ಗಳನ್ನು ಸೇಲ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಆ ಜಾಗಕ್ಕೆ ಹೋಗಿ ನೀವು ಫಸ್ಟಿಗೆ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಂತ ಹೇಳ್ಕೊಂಡಿಲ್ಲ. ಒಂದು 10,000 ರೂಪಾಯಿ ಅಥವಾ 5,000 ರೂಪಾಯಿ ಕೊಟ್ಟು ಐಟಮ್ ತೊಗೊಬಂದು 5,000ದಲ್ಲಿ 10,000 ಲಾಭ ಮಾಡಿ. 10,000 ಮಾಡಿ ಉಂಟಲ್ಲ, 10,000 ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಪುನಃ 5,000ದ ಐಟಮ್ ತೊಗೊಬಂದು ಪುನಃ ಅದನ್ನು 10,000 ಲಾಭಕ್ಕೆ ಮಾರಿ. ಈ ಥರ ಮಾಡಿಕೊಂಡು ನೀವು ಹಣ ಮಾಡಬೇಕು ಬಿಟ್ಟರೆ ಮತ್ತೆ ಮೋಸ ಹೋಗಲಿಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ಸರಿ ನೋಡಿಕೊಂಡು ತೊಗೊಬರ್ಬೇಕು ಇದೆಲ್ಲ, ಇಂಥದ್ದೆಲ್ಲ ಮಾಡಬೇಕಾದ್ರೆ ಆಯಿತಾ. ನಿಮಗೆ ಲಾಭ ಬೇಕು ಅಂತ ಹೇಳ್ಕೊಂಡಾದರೆ ನಾನು ಹೇಳ್ತಾ ಇರೋದು ಇದರಲ್ಲೆಲ್ಲ ಒಳ್ಳೆ ಲಾಭ ಸಿಗ್ತದೆ. ಯಾಕಂತಂದರೆ ಚಂದದ ಇಯರಿಂಗ್ಸ್ ಆಗಲಿ ಅಥವಾ ನೆಕ್ಲೆಸ್ ಆಗಲಿ, ಬಳೆಗಳನ್ನೆಲ್ಲ ಈಗ ತುಂಬ ಜನ ಇಷ್ಟಪಡ್ತಾರೆ ಮ್ಯಾಚಿಂಗ್ ಎಲ್ಲ ಹಾಕ್ಕೊಳ್ಳಿಕ್ಕೆ. ಆದ್ದರಿಂದ ಈ ಬಿಸ್ನೆಸ್ಸನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡಲಿಕ್ಕಾಗುತ್ತೆ. ಇವಾಗ 9ನೇದು ಯಾವುದು ಅಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಹೂವಿನ ಮಾಲೆ ಮಾಡಲಿಕ್ಕೆ ಬರುತ್ತೆ, ಅಥವಾ ಯಾವುದಾದ್ರೂ ಮ್ಯಾಟ್ ಹೊಲಿಲಿಕ್ಕೆ ಬರುತ್ತೆ, ಇಲ್ಲ ಅಂತ ಹೇಳಿದರೆ ಡೆಕೋರೇಟಿವ್ ಐಟಮ್ಸ್ ಯಾವುದಾದ್ರೂ ಬೇಕಾದರೆ ಆಗಲಿ, ಹೂಗಳಾಗಲಿ ಅಥವಾ ಕೆಲವರೆಲ್ಲ ಏನು ಮಾಡ್ತಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಂದ ಮನೆಯೆಲ್ಲ ಚಂದ ಕಾಣುವ ರೀತಿಯೆಲ್ಲ ಎಂತೆಲ್ಲ ಬರ್ಲಿಕ್ಕೆ ಆಗ್ತದೆ ನೋಡಿ. ಡಾಲ್ಗಳಾಗಲಿ ಅದನ್ನೆಲ್ಲ ಮಾಡಲಿಕ್ಕೆ ಬರ್ತದೆ ಅಂದರೆ ನೋಡಿ, ಈ ಥರದ್ದು ಡಾಲ್ಗಳೆಲ್ಲ ಆಯಿತಾ. ಈ ಥರದ್ದು ಡಾಲ್ ನೋಡಿ, ನಿಮಗೆ ಉಂಟಲ್ಲ, ಇದು ಬಟ್ಟೆ ತೊಗೊಬಂದರೆ ಸಾಕಾಗ್ತದೆ, ಮತ್ತು ಅದ್ರ ಒಳಗಡೆದು ಕಾಟನ್ ತೊಗೊಂಬರ್ಲಿಕ್ಕೆ ತಂದರೆ ಸಾಕಾಗ್ತದೆ. ನೀವು ಇದನ್ನೆಲ್ಲ ಮಾಡಲಿಕ್ಕೆ ಕಲ್ತ್ರೆ, ಇದು ಚಿಕ್ಕ ಸೈಜಲ್ಲಿ ನಾನು ತೋರಿಸ್ತಾ ಇರೋದು. ದೊಡ್ಡ ಸೈಜಲ್ಲಿ ನೋಡಿ ಈ ಥರದ್ದೆಲ್ಲ ನಿಮಗೆ ಮಾಡಲಿಕ್ಕೆ ಬಂದರೆ ಉಂಟಲ್ಲ, ಇದಕ್ಕೆ ಉಂಟಲ್ಲ ಜಾಸ್ತಿ ಹಣ ಕೊಟ್ಟು ತೊಗೊಂಡು ಹೋಗ್ತಾರೆ ಆಯಿತಾ. ಅಂದರೆ ನೀವು ಮನೆಯಲ್ಲೇ ಮಾಡಿದ್ದು ಅಂತ ಹೇಳ್ಕೊಂಡು ನೀವು ಉಂಟಲ್ಲ ಆನ್ಲೈನಲ್ಲಿ ಕೂಡ ಸೇಲ್ ಮಾಡಲಿಕ್ಕಾಗುತ್ತೆ. ಅದು ಆನ್ಲೈನಲ್ಲಿ ಹೇಗೆ ಸೇಲ್ ಮಾಡೋದು ಅದನ್ನು ನಿಮಗೆ ಒಂದು ಸಲ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ ಆಯಿತಾ. ಆನ್ಲೈನಲ್ಲಿ ನಾನು ಮಾಡಿದ ಪ್ರಾಡಕ್ಟ್ಗಳನ್ನು ಹೇಗೆ ಸೇಲ್ ಮಾಡೋದು ಅಂತ ಹೇಳ್ಕೊಂಡು ಈ ಥರದ್ದೆಲ್ಲ ಮಾಡಲಿಕ್ಕೆಲ್ಲ ಬಂದರೆ ಉಂಟಲ್ಲ, ಅದನ್ನು ಮಾಡಿ ಆಯಿತಾ. ನಿಮಗೆ ಒಂದು 100 ರೂಪಾಯಿ ಇದಕ್ಕೆಲ್ಲ ಐಟಮ್ಗೆ ಖರ್ಚಾದರೂ ಕೂಡ, ಒಂದು ಗೊಂಬೆಗೆ ಒಂದು 200 ರೂಪಾಯಿಗೆ ನೀವು ಸೇಲ್ ಮಾಡಿದರೂ ಕೂಡ ನಿಮಗೆ 100 ರೂಪಾಯಿ ಲಾಭ ಬರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ತುಂಬ ಜನರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ ಆಯಿತಾ. ಆದರೆ ಉಂಟಲ್ಲ, ನಮಗೆ ಉದಾಸೀನ, ನಾವು ಯಾರು ಮಾಡ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದರೆ ನಿಮಗೆ ಯಾವುದೇ ಬೇಕಾದಾಗಲಿ ಅಂದರೆ ಈ ಥರದ್ದು ತೋರಣ ಮಾಡಲಿಕ್ಕೆ ಬಂದರೆ ಈ ಥರದ್ದು ತೋರಣ ತೊಗೊಳ್ತಾರೆ, ಮತ್ತು ಈ ಥರದ್ದು ನೋಡಿ ಈ ಥರದ್ದೆಲ್ಲ ಮಾಡಲಿಕ್ಕೆ ಬಂದರೆ ಉಂಟಲ್ಲ ಅದೆಲ್ಲ ತೊಗೊಳ್ತಾರೆ ಆಯಿತಾ, ಹಣ ಕೊಟ್ಟು ತೊಗೊಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಿಮ್ಮ ಮನೆ ಮಾತ್ರ ಚೆಂದ ಮಾಡೋದಲ್ಲ, ಅದನ್ನು ಹಿಡ್ಕೊಂಡು ನೀವು ಸೇಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೂಡ ಕಲಿತ್ರೆ ನಿಮ್ಮ ಜೀವನವನ್ನು ನೀವೇ ಮಾಡಲಿಕ್ಕಾಗುತ್ತೆ ನೋಡಿ. ಇವಾಗ 10ನೇದು ಕೆಲಸ ಯಾವುದು ಅಂತ ಹೇಳಿದರೆ, ಮನೆಯಲ್ಲೇ ಕೂತು 1 ರೂಪಾಯಿ ಕೂಡ ಬಂಡವಾಳ ಹಾಕದೆ ಮಾಡುವುದು ಯಾವುದು ಅಂತ ಹೇಳಿದ್ರೆ ಯೂಟ್ಯೂಬ್. ನಿಮ್ಮ ಯೂಟ್ಯೂಬ್ ಚಾನಲ್, ನೀವು ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೂ ಕೂಡ ಸಾಕಾಗುತ್ತೆ. ತುಂಬ ಜನ ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ, ಯೂಟ್ಯೂಬ್ ಮಾಡಬೇಕಂದ್ರೆ ಒಳ್ಳೆ ಮೊಬೈಲ್ ಇರಬೇಕು ಆಯಿತಾ, ಒಳ್ಳೆ ಮೈಕ್ ಇರಬೇಕು, ಮತ್ತು ಇದು ಏನು ಟ್ರೈಪಾಡ್ ಇರಬೇಕು, ಅದೆಲ್ಲ ದೊಡ್ಡ ಐಟಮ್ ಇರಬೇಕು. ಹಾಗೆಲ್ಲ ಇದ್ದರೆ ಮಾತ್ರ ಆಯಿತಾ ನಮಗೆ ಯೂಟ್ಯೂಬ್ ಮಾಡಲಿಕ್ಕೆ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ತುಂಬ ಜನ ಎಣಿಸ್ಕೊಂಡಿರ್ತಾರೆ. ಆ ಥರ ಒಂದು ವೇಳೆ ನಿಮ್ಮ ತಲೆಯಲ್ಲಿ ಇದ್ರೆ ಉಂಟಲ್ಲ, ದಯವಿಟ್ಟು ಅದನ್ನು ತೆಗೆದು ಹಾಕಿ. ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಹೇಳಿದರೆ 1.5 ಲಕ್ಷದ್ದು 1 ಲಕ್ಷದ ಮೊಬೈಲ್ ಬೇಕಂತ ಇಲ್ಲ. ಇವಾಗ ನಾನೇ ಒಂದು ಯೂಟ್ಯೂಬರ್ ಆಯಿತಾ, ನನಗೆ 3.5 ಲಕ್ಷಕ್ಕೆ ಸಬ್ಸ್ಕ್ರೈಬರ್ ಇದ್ದಾರೆ, ನನಗೆ ಪ್ಲೇ ಬಟನ್ ಕೂಡ ಬಂದಿದೆ ಆಯಿತಾ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾವುದರಲ್ಲಿ ಅಂತ ಹೇಳಿದರೆ ಈ ಮೊಬೈಲಲ್ಲಿ ಆಯಿತಾ. ಈ ಮೊಬೈಲಿಂದ ನಾನು ಸ್ಟಾರ್ಟ್ ಮಾಡಿ ಈಗ ನಾನು ಮಾತಾಡ್ತಿದ್ದೀನಿ ನೋಡಿ, ಈ ಮೊಬೈಲನ್ನು ನನ್ನ ಯೂಟ್ಯೂಬ್ ಸಂಪಾದನೆಯಿಂದ ತಗೊಂಡಿದ್ದು. ಅದನ್ನು ಬಿಟ್ಟು ನಾನು ಮೊದಲೇ ಈ ಮೊಬೈಲನ್ನು ತಗೊಂಡ್ಲಿಲ್ಲ. ಯೂಟ್ಯೂಬಲ್ಲಿ ನಾನು ಅರ್ನ್ ಮಾಡ್ತಲ್ಲ, ಅದರಿಂದ ನಾನು ಇದನ್ನು ತಗೊಂಡಿದ್ದು. ಈ ಮೊಬೈಲ್ ನಾನು ಉಂಟಲ್ಲ ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ಆನ್ ಆಗೋದಿಲ್ಲ, ಅದು ಫುಲ್ ಹಾಳಾಗಿ ಹೋಗಿದೆ ಆಯಿತಾ. ಇದನ್ನು ತೊಗೊಳ್ಬೇಕಾದ್ರೆ ಉಂಟಲ್ಲ, ಅಂದರೆ 4,500 ರೂಪಾಯಿಗೆ ಏನು ಈ ಮೊಬೈಲನ್ನು ತೊಗೊಂಡಿದ್ದು ಆಯಿತಾ. ಈ ಮೊಬೈಲ್ ತೊಗೊಂಡುಂಟಲ್ಲ, ನಾನು ಯೂಟ್ಯೂಬ್ ಈ ಮೊಬೈಲನ್ನೇ ಸ್ಟಾರ್ಟ್ ಮಾಡಿದೆ. 1 ಲಕ್ಷ ಸಬ್ಸ್ಕ್ರೈಬರ್ ಆಗೋ ತನಕ ಕೂಡ ಇದೇ ಮೊಬೈಲಲ್ಲಿ ನಾನು ಮಾಡ್ತಾ ಇದ್ದೆ. ಪ್ರತಿ ತಿಂಗಳು ಕೂಡ ನಾನು ಇದೇ ಮೊಬೈಲಿಂದ ಪ್ರತಿ ತಿಂಗಳು ಕೂಡ ಸಂಪಾದನೆ ಮಾಡ್ತಾ ಇದ್ದೆ. ಆಮೇಲೆ ಏನಾಯಿತು ಅಂತ ಹೇಳಿದರೆ, ನನ್ನ ಸಂಪಾದನೆ ನನಗೆ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಚೆಂದ ಇರುವ ಮೊಬೈಲ್, ಚೆನ್ನಾಗಿರುವ ಮೊಬೈಲ್ ತೊಗೊಳ್ಳುವ ಅಂತ ಹೇಳ್ಕೊಂಡು ಆಮೇಲೆ ತಗೊಂಡಿದ್ದು ಮೊಬೈಲ್ ಆಯಿತಾ. ಆದ್ದರಿಂದ ನೀವು ಉಂಟಲ್ಲ ಫಸ್ಟಿಗೆ ದೊಡ್ಡ ಮೊಬೈಲ್ ತೊಗೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲೆಲ್ಲ ಇದ್ದರೆ ಬಿಟ್ಟು ಬಿಡಿ. ಮೈಕ್ ಕೂಡ ಹಾಗೆ, ನಾನು ಯೂಟ್ಯೂಬ್ ಇದು ಮಾತಾಡ್ತಿದ್ದೆ ನೋಡಿ, ಅದಕ್ಕೆ ಮೈಕ್ ಎಲ್ಲ ಅಗತ್ಯ ಇಲ್ಲ, ಅಂದರೆ ನಾನು ಮಾತಾಡಿದ್ದು ಕರೆಕ್ಟಾಗಿ ಕೇಳಿಸುತ್ತೆ. ಆದರೆ ಈ ಮೊಬೈಲಲ್ಲಿ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದರೆ, ಮೈಕ್ ತೊಗೊಳ್ಬೇಕಿತ್ತು.
ಮೈಕ್ ಇಲ್ದಿದ್ರೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮಾತಾಡೋದು ಕೇಳಿಸ್ತಾ ಇರಲಿಲ್ಲ. ಆದ್ದರಿಂದ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಮೀಶೋದಲ್ಲಿ 100 ರೂಪಾಯಿಗೆ ಮೈಕ್ ಸಿಗ್ತದೆ ಆಯಿತಾ. ಅದನ್ನು ಮೈಕನ್ನು ಇಲ್ಲಿಗೆ ಸಿಕ್ಕಿಸಿ ಉಂಟಲ್ಲ, ಆಮೇಲೆ ಇದು ಬಟ್ಟೆಗೆ ಸಿಕ್ಕಿಸಿ ನಾನು ಮಾತಾಡ್ತಾ ಇದ್ದೆ, ಅಂದರೆ ಮಾತಾಡಿದ್ದು ಕೇಳಿಸ್ಬೇಕು ಅಂತ ಆಯಿತಾ. ಒಂದು ಈ ಮೊಬೈಲು, ಅದರ ಜೊತೆಗೆ ಆ ಒಂದು ಮೈಕ್ ಮಾತ್ರ ನಾನು ತೊಗೊಂಡಿದ್ದೇನೆ, ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ನಾನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ನಂದು ಟ್ಯಾಲೆಂಟ್ ಮಾತ್ರ ನಾನು ನಿಮಗೆ ತೋರಿಸ್ತೇನೆ, ಬಿಟ್ಟರೆ ಮೊಬೈಲ್ದು ಕ್ಲಾರಿಟಿ ಅದೆಲ್ಲ ಯಾರು ಕೂಡ ನೋಡಲಿಲ್ಲ. ನನಗೆ ಇಷ್ಟು ಮೇಲೆ ಬರುವಾಗೆ ಈ ಮೊಬೈಲೇ ಮಾಡಿದೆ. ಆದ್ದರಿಂದ ನಾನು ಈ ಮೊಬೈಲನ್ನು ನೋಡಿ ಯಾವ ಕಾರಣಕ್ಕೂ ಕೂಡ ಮರೆಯೋದಿಲ್ಲ. ಈ ಮೊಬೈಲ್ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇದರಿಂದನೇ ನಾನು ತಿಂತಾ ಇದ್ದೇನೆ. ಅದರಿಂದ ನೀವು ಉಂಟಲ್ಲ, ನಿಮ್ಮ ಹತ್ರ ಮೊಬೈಲ್ ಇಲ್ಲ, ಮೊಬೈಲ್ ಸರಿ ಇಲ್ಲ, ಮೊಬೈಲ್ ಕ್ಲಾರಿಟಿ ಚೆನ್ನಾಗಿಲ್ಲ, ಒಳ್ಳೆ ಮೊಬೈಲ್ ಇದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಆಗ್ತದೆ, ಹಾಗೆಲ್ಲ ಇದ್ದರೆ ಉಂಟಲ್ಲ ಅದನ್ನೆಲ್ಲ ಮನಸ್ಸಿಂದ ತೆಗೆದು ಹಾಕಿ. ಇವಾಗ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಉಂಟಲ್ಲ, ನಿಮ್ಮ ಹತ್ರ ಮೊಬೈಲ್ ಇದೆ, ಆ ಮೊಬೈಲಿಂದನೇ ಇಟ್ಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ತುಂಬ ವಿಡಿಯೋ ಸಿಗ್ತದೆ. ಯೂಟ್ಯೂಬಲ್ಲೇ ಸರ್ಚ್ ಮಾಡಿ, ಯಾರ್ಯಾರ್ದೋ ವ್ಲಾಗ್ ಎಲ್ಲ ನೋಡಿಕೊಂಡು ಕೂತ್ಕೊಳ್ಳೋ ಬದಲು ನಿಮ್ಮದೇ ಒಂದು ಚಾನಲ್ ಓಪನ್ ಮಾಡಿ. ನಿಮ್ಮನ್ನು ಜನರು ಬೇರೆಯವರು ಗುರುತಿಸಲಿ, ಜನರು ನಿಮ್ಮನ್ನು ನೋಡಲಿ. ನಿಮ್ಮ ಹತ್ರ ಯಾವ ಟ್ಯಾಲೆಂಟ್ ಉಂಟು ನೋಡಿ, ನಿಮಗೆ ಒಳ್ಳೆ ಅಡುಗೆ ಮಾಡಲಿಕ್ಕೆ ಬರ್ತದ, ಅಥವಾ ನಿಮಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದ, ಬ್ಯೂಟಿಷನ್ದು ಕೋರ್ಸ್ಗಳನ್ನೆಲ್ಲ ಕಲ್ತಿದ್ದೀರಾ, ಬ್ಯೂಟಿ ಟಿಪ್ಸ್ ಹೇಳಲಿಕ್ಕೆ ಬರ್ತದ, ಅಥವಾ ನಿಮಗೆ ಯಾವ ಟ್ಯಾಲೆಂಟ್ ಉಂಟು ನೋಡಿ ಅದನ್ನು ನೀವು ಇದು ಯೂಟ್ಯೂಬಲ್ಲಿ ತೋರಿಸ್ಬೋದು. ನಿಮಗೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂತ ಹೇಳಿದರೆ 1000 ಸಬ್ಸ್ಕ್ರೈಬರ್ ಬೇಕು. 1000 ಸಬ್ಸ್ಕ್ರೈಬರ್ ಬರೆದ್ರೆ ಇಲ್ಲ ಅಂತ ಹೇಳಿದರೆ ನಿಮಗೆ 1 ರೂಪಾಯಿ ಕೂಡ ಹಣ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟು ನಿಮಗೆ 1000 ಸಬ್ಸ್ಕ್ರೈಬ್ ಫಸ್ಟ್ ಕಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಆಗುತ್ತೆ 1000 ಸಬ್ಸ್ಕ್ರೈಬರ್ ಮಾಡಲಿಕ್ಕೆ. ಅದರ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಒಳ್ಳೆಯದು ಸಬ್ಸ್ಕ್ರೈಬರ್ ಎಲ್ಲ ಸಿಗ್ತಾರೆ. ನೀವು 1000 ಸಬ್ಸ್ಕ್ರೈಬರ್ ಆಗುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ತನಕ ಡೈಲಿ ವಿಡಿಯೋ ಹಾಕಬೇಕು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ನಾನು ವಾರಕ್ಕೆ ಒಂದು ವಿಡಿಯೋ ಹಾಕ್ತೇನೆ, ತಿಂಗಳಿಗೆ ಒಂದು ವಿಡಿಯೋ ಹಾಕ್ತೇನೆ ಅಂತ ಹೇಳಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಯೂಟ್ಯೂಬಲ್ಲಿ ಇದು ಮುಂದೆ ಬರಬೇಕು ಅಂತ ಹೇಳಿದರೆ ಒಂದು ದಿನಕ್ಕೆ 3 ಅಥವಾ 10 ವಿಡಿಯೋ ಬೇಕಾದರೆ ಹಾಕ್ಬೋದು. ಆದರೆ ನಿಮ್ಮದು 3 ವಿಡಿಯೋ ಮಾತ್ರ ಉಂಟಲ್ಲ, ನೋಟಿಫಿಕೇಷನ್ ಬೇರೆಯವರ ಮೊಬೈಲಿಗೆ ಹೋಗ್ತದೆ, ಬಿಟ್ಟರೆ ಇಲ್ಲ 10 ವಿಡಿಯೋದು ಕೂಡ ಹೋಗೋದಿಲ್ಲ. ನೀವು ದಿನಕ್ಕೆ ಒಂದು 3 ವಿಡಿಯೋ ಮಾಡಿದರೆ 3 ವಿಡಿಯೋದು ನೋಟಿಫಿಕೇಷನ್ ಹೋಗ್ತದೆ ಆಯಿತಾ. ಆದ್ದರಿಂದ ನಾನು ಹೇಳ್ತಿರೋದು ಏನಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ನೀವು ಯೂಟ್ಯೂಬಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರೆ ಉಂಟಲ್ಲ, ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಚಾನಲನ್ನು ಉಂಟಲ್ಲ ಬೇರೆಯವರಿಗೆ ಕಾಣುವ ಹಾಗೆ, ಈಗ ನೀವು ನಿಮ್ಮದು ಮೊಬೈಲ್ ಓಪನ್ ಮಾಡುವಾಗ ಬೇರೆಯವ್ರದ್ದೆಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಕಾಣಿಸೋದಿಲ್ವಾ, ಅದೇ ರೀತಿ ನಿಮ್ಮ ಚಾನಲ್ ಕೂಡ ಬೇರೆಯವರಿಗೆ ಕಾಣಿಸುವ ರೀತಿಯಲ್ಲಿ ಬರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಟಾಪಿಕ್ ಚೆನ್ನಾಗಿದ್ದರೆ ಅಥವಾ ನೀವು ಮಾತಾಡೋದು ಜನರಿಗೆ ಇಷ್ಟ ಆದರೆ ಉಂಟಲ್ಲ, ಅವರು ಆಟೋಮೆಟಿಕ್ ಆಗಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಉಂಟಲ್ಲ 1000 ಸಬ್ಸ್ಕ್ರೈಬರ್ ಸಿಗ್ತಾರೆ. 1000 ಸಬ್ಸ್ಕ್ರೈಬರ್ ಆದ ನಂತರ 4000 ಗಂಟೆ ವಾಚಿಂಗ್ ಟೈಮ್ ಬೇಕಾಗುತ್ತೆ ಆಯಿತಾ. ಅಂದರೆ 4000 ಗಂಟೆ ವಾಚಿಂಗ್ ಅಂದರೆ ಒಂದು ದಿನಕ್ಕೆ 24 ಗಂಟೆ. ಅದೇ ರೀತಿ 4000 ಗಂಟೆ ಆಗಬೇಕು, ಅದು ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಹಣ ಸಿಗೋದು. ನನಗೆ ಏನಾಯಿತು ಅಂತ ಹೇಳಿದರೆ 1000 ಇದು ಸಬ್ಸ್ಕ್ರೈಬರ್ ಆಗಲಿಕ್ಕೆ, ಜೊತೆಗೆ 4000 ವಾಚಿಂಗ್ ಅವರ್ ಕಂಪ್ಲೀಟ್ ಆಗಲಿಕ್ಕೆ 5 ತಿಂಗಳು ತಗೊಳ್ತು ಆಯಿತಾ. ಆದ್ದರಿಂದ ನಿಮಗೆ ಎಷ್ಟು ಟೈಮ್ ತೊಗೊಳ್ತದೆ ಅಂತ ಹೇಳ್ಕೊಂಡು ನಿಮ್ಮ ವೀಡಿಯೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟಾರ್ಟಿಂಗ್ ನೀವು ಈ ವಿಡಿಯೋ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಲಾಂಗ್ ವಿಡಿಯೋಗಳನ್ನು ಹಾಕಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಜನರು ನಿಮ್ಮ ವಿಡಿಯೋನನ್ನು ನೋಡ್ತಾರಲ್ಲ ಅದೆಲ್ಲ ಕೌಂಟ್ ಆಗುತ್ತೆ ಆಯಿತಾ. ಕೌಂಟ್ ಆಗುತ್ತೆ, ಅದರ ಜೊತೆಗೆ ನಿಮ್ಮದು ವಾಚಿಂಗ್ ಟೈಮ್ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ 1000 ಆದ ನಂತರ, ಅಥವಾ ನಿಮಗೆ ಏನಂತ ಹೇಳಿದರೆ 4000 ಕಂಪ್ಲೀಟ್ ಆದ ನಂತರ ನಿಮಗೆ ಅದರಲ್ಲಿ ಯೂಟ್ಯೂಬಲ್ಲಿ ಬರುತ್ತೆ ನಿಮ್ಮದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಕೊಂಡು. ಅದರ ನಂತರ ನೀವು ಗೂಗಲ್ ಪಿನ್ ಹಾಕಲಿಕ್ಕೆ ಅಪ್ಲೈ ಮಾಡಬೇಕು. ಗೂಗಲ್ ಪಿನ್ ಕೂಡ ನಿಮಗೆ ಬರುತ್ತೆ ಆಯಿತಾ, ಅಂದರೆ ಅದು ಕಂಪ್ಲೀಟ್ ಆದ ಕೂಡಲೇ ಬರುತ್ತೆ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಯೂಟ್ಯೂಬ್ ಅವರು ನಿಮಗೆ ಕೇಳ್ತಾರೆ ನಿಮ್ಮದು ಅಕೌಂಟ್ ನಂಬರ್ ಕೊಡಿ ಅಂತ ಹೇಳ್ಕೊಂಡು. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಲೋಕಲ್ ಅಕೌಂಟ್ ನಂಬರ್ ಎಲ್ಲ ಕೊಟ್ಟರೆ ಅದು ನಿಮಗೆ ಅಂದರೆ ಅಲ್ಲಿಂದ ಅಂದರೆ ಅದು US ಇಂದ ಡಾಲರ್ ರೀತಿಯಲ್ಲಿ ಬರ್ತದಲ್ಲ ಹಣ. ಅಂದರೆ ನಮಗೆ ಮಾಮೂಲಿ ಉಂಟಲ್ಲ ಇಲ್ಲಿ ಎಲ್ಲ ಹಣ ಸಿಗೋದು ಯಾವ ರೀತಿ ಅಂತ ಹೇಳಿದರೆ, ರೂಪಾಯಿಯಲ್ಲಿ ಸಿಗ್ತದಲ್ಲ, ನೋಟು ಈ ಥರದ್ದು ಸಿಗ್ತದಲ್ಲ, ಅಲ್ಲಿ ಹಾಗೆ ಅಲ್ಲ. ನಿಮಗೆ ನೀವು ಹಣ ಬರೋದು ಉಂಟಲ್ಲ ಡಾಲರ್ ರೂಪದಲ್ಲಿ ಬರುತ್ತೆ. $1 $2 ಅಂತ. $100 ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಸಹ ಹಣ ಬರೋದು ಆಯಿತಾ. $100 ಕಂಪ್ಲೀಟ್ ಆಗಬೇಕು. ಬರಬೇಕಾದ್ರೆ ಬಂದ ಕೂಡಲೇ ಉಂಟಲ್ಲ ಅವರು ಅಕೌಂಟಿಗೆ ಹಣ ಹಾಕ್ತಾರೆ. ನೀವು ಲಾಟ್ಪೋರ್ಟ್ ಅಕೌಂಟ್ ಅಂದರೆ ಲೋಕಲ್ಲೆಲ್ಲ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ಬರೋದಿಲ್ಲ, ನಿಮ್ಮದು ಅಕೌಂಟಿಗೆ ಬರೋದಿಲ್ಲ ಹಣ, ಅದು ಅವರ ಹತ್ರನೇ ಇರುತ್ತೆ. ಅದಕ್ಕೆ ನೀವು ಏನು ಮಾಡಿ ಅಂತ ಹೇಳಿದರೆ, ಚೆನ್ನಾಗಿರುವ ಬ್ಯಾಂಕ್ಗಳನ್ನು ಯಾವುದಾದ್ರೂ ಹುಡುಕಿ ಆ ನಂಬರನ್ನು ಅಕೌಂಟ್ ನಂಬರನ್ನು ಕಳಿಸಿ, ಪ್ಯಾನ್ ಕಾರ್ಡನ್ನು ಕೂಡ ನಂಬರನ್ನು ಕಳಿಸಿದರೆ ಏನಾಗುತ್ತೆ ಅಂತ ಹೇಳಿದರೆ, ಪ್ರತಿ ತಿಂಗಳು 21ನೇ ತಾರೀಕಿಗೆ ನಿಮ್ಮ ಅಕೌಂಟಿಗೆ ಹಣ ಬಂದು ಯೂಟ್ಯೂಬಿಂದ ಬೀಳುತ್ತೆ ಆಯಿತಾ. ಅದನ್ನು ನಿಮಗೆ 21ಕ್ಕೆ ಯೂಟ್ಯೂಬ್ ಅವರು ಕಳಿಸಿದ್ರು, 21 ಅಥವಾ 22ನೇ ತಾರೀಕಿಗೆ
ಬಂದರೂ ಕೂಡ ಉಂಟಲ್ಲ ನಿಮಗೆ ನಿಮ್ಮ ಅಕೌಂಟು ಚೆನ್ನಾಗಿ ಅಂದರೆ ಒಳ್ಳೆ ಬ್ಯಾಂಕ್ ಆಗಿದ್ರೆ ಉಂಟಲ್ಲ 25ನೇ ತಾರೀಕು ಒಳಗೆ ನಿಮಗೆ ಪೇಮೆಂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ 1ನೇ ತಿಂಗಳ ತಾರೀಕು ಅಥವಾ 2ನೇ ತಾರೀಕು ಒಳಗೆ ನಿಮಗೆ ಗ್ಯಾರಂಟಿ ಪೇಮೆಂಟ್ ಸಿಗುತ್ತೆ. ಈ ರೀತಿಯಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಹಣ ಸಂಪಾದನೆ ಮಾಡ್ಬೋದು ನೋಡಿ. ಆದರೆ ಉಂಟಲ್ಲ ನೀವು ಮ್ಯೂಸಿಕ್ ಎಲ್ಲ ಹಾಕುವಾಗ ಸ್ವಲ್ಪ ಜಾಸ್ತಿ ಅಂದರೆ ಇವಾಗ ಆ ರೀತಿ ಉಂಟಾ ಗೊತ್ತಿಲ್ಲ, ಅಂದರೆ ನಾನೆಲ್ಲ ಸ್ಟಾರ್ಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಫಿಲಮ್ದು ಸಾಂಗ್ ಎಲ್ಲ ಹಾಕ್ಲಿಕ್ಕಿರಲಿಲ್ಲ. ಆ ಥರ ಎಲ್ಲ ಸಾಂಗ್ ಹಾಕಿದರೆ ಕಾಪಿರೈಟ್ ಬರ್ತಾ ಇತ್ತು. ಮತ್ತು ಬೇರೆಯವ್ರದ್ದು ಕಂಟೆಂಟ್ಗಳನ್ನು ನೀವು ಕದ್ದು ಹಾಕುವ ಹಾಗೆ ಕೂಡ ಇಲ್ಲ. ಅಂದರೆ ಯಾರೋ ಒಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ ಅವ್ರದ್ದು ನಾನು ಕದ್ದು ಹಾಕ್ತೇನೆ ಅಂತ ಹೇಳಿದರೆ ಕಾಪಿರೈಟ್ ಬೀಳ್ತದೆ. ಅದೆಲ್ಲ ನೀವು ಜಾಗ್ರತೆ ಮಾಡಬೇಕು. 3 ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ಲೇ ಡಮರ್ ಆಗುತ್ತೆ. ಅದು 1 ಲಕ್ಷ ಸಬ್ಸ್ಕ್ರೈಬರ್ ಇರಲಿ 10 ಲಕ್ಷ ಸಬ್ಸ್ಕ್ರೈಬರ್ ಇರಲಿ, 3 ಸ್ಟ್ರೈಕ್ ಬಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಆಮೇಲೆ ಇರುವುದೇ ಇಲ್ಲ. ಈ ಎಲ್ಲ ವಿಷಯದಲ್ಲಿ ಜಾಗ್ರತೆ ಆಗಿರಬೇಕು. ಮತ್ತು ನೀವು ಚಿಕ್ಕ ಮಕ್ಕಳನ್ನು ತೋರಿಸುವಾಗ ಕೂಡ ಹಾಗೆ ಸ್ವಲ್ಪ ಜಾಗ್ರತೆಯಾಗಿ ತೋರಿಸಬೇಕು. ಹೇಗೆಗೋ ಹಾಗೆ ತೋರಿಸ್ಲಿಕ್ಕಿಲ್ಲ. ಮತ್ತು ಕೆಲವೊಂದು ರೂಲ್ಸ್ಗಳೆಲ್ಲ ಉಂಟು ಯೂಟ್ಯೂಬಲ್ಲಿ, ಅದು ತಪ್ಪು ಮಾಡಬಾರ್ದು, ಇದು ತಪ್ಪು ಮಾಡಬಾರ್ದು, ಅವ್ರನ್ನು ತೋರಿಸ್ಬಾರ್ದು, ಇವರನ್ನು ತೋರಿಸ್ಬಾರ್ದು ಅಂತ ಹೇಳ್ಕೊಳ್ಳ. ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಉಂಟಲ್ಲ ಎಷ್ಟು ವರ್ಷ ಆದರೂ ಚೆನ್ನಾಗೇ ಇರುತ್ತೆ, ಏನು ಕೂಡ ಯೂಟ್ಯೂಬ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಆದ್ದರಿಂದ ಯೂಟ್ಯೂಬ್ನಲ್ಲಿ ಕೂಡ ನಿಮಗೆ ಉಂಟಲ್ಲ ತುಂಬ ಜನ ಒಳ್ಳೆ ಸಂಪಾದನೆ ಮಾಡುವವರಿದ್ದಾರೆ. ಅದರಲ್ಲೂ ಕೂಡ ಈ ವ್ಲಾಗ್ ಚಾನಲ್ ಮಾಡುವವರೆಲ್ಲ ಉಂಟಲ್ಲ ಒಂದು ತಿಂಗಳಿಗೆ ಉಂಟಲ್ಲ ಲಕ್ಷದ ಮೇಲೆ ಹಣ ಸಂಪಾದನೆ ಮಾಡ್ತಾರೆ ಆಯಿತಾ. ಪ್ರಮೋಷನ್ ವಿಡಿಯೋಗಳನ್ನು ಕೂಡ ತಗೊಳ್ತಾರೆ. ಅದರಲ್ಲಿ ಕೂಡ 1 ಲಕ್ಷ 2 ಲಕ್ಷ 5 ಲಕ್ಷ ತಗೊಳ್ಳೋರು ಕೂಡ ಇದ್ದಾರೆ. ಪ್ರಮೋಷನ್ ವಿಡಿಯೋ ತೋರಿಸ್ಕೊಂಡು ಅಂದರೆ ಪ್ರಾಡಕ್ಟ್ಗಳನ್ನು ಕ್ರೀಮ್ಗಳನ್ನೆಲ್ಲ ತೋರಿಸ್ತಾರೆ ನೋಡಿ. ಮತ್ತು ಇಂತಹ ಬಟ್ಟೆ ತೊಗೊಳ್ಳಿ, ಇದೇ ಜಾಗದಲ್ಲಿ ಬಟ್ಟೆ ತೊಗೊಳ್ಳಿ, ಇಲ್ಲಿಗೆ ಹೋಗಿ ಅದು ಮಾಡಿ ಇದು ಮಾಡಿ ಇದೇ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳ್ಕೊಂಡು ಅವರು ಇದೇ ತೋರಿಸ್ತಾರೆ ನೋಡಿ. ಅಂತಹದರಿಂದ ಕೂಡ ತುಂಬ ಹಣ ಸಂಪಾದನೆ ಮಾಡ್ತಾರೆ. ಈ ರೀತಿಯಲ್ಲಿ ಕೂಡ ಉಂಟಲ್ಲ ನಿಮಗೆ ಯೂಟ್ಯೂಬಲ್ಲಿ ಕೂಡ ಮುಂದೆ ಬರ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕೂತು 1 ರೂಪಾಯಿ ಕೂಡ ಬಂಡವಾಳ ಹಾಕದೆ ಹೇಗೆ ಸಂಪಾದನೆ ಮಾಡು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಹೇಳಿಕೆಯನ್ನು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.